ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಬಿಬಿಎಂಪಿ ಹೋಗಿ ಜಿಬಿಎ ಬಂದಿದೆ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ನಾಳೆ ಮತ್ತು ನಾಡಿದ್ದು ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಬಜೆಟ್ ಮಂಡನೆ ಆಗಲಿದೆ. ಅಭಿವೃದ್ಧಿಗೆ ಬಲ ತುಂಬುತ್ತಾ ಪಂಚ ಪಾಲಿಕೆ ಬಜೆಟ್ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ಮೆಗಾ ಸುದ್ದಿ ವಿಶೇಷ. ಪಂಚ ಬಜೆಟ್ ನಿರೀಕ್ಷೆಗಳು ಅಪಾರ. ಇನ್ನು ಬೆಂಗಳೂರು ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ, ಇನ್ನೊಂದು ಕಡೆ ರಸ್ತೆ ಗುಂಡಿಗಳ ಸಮಸ್ಯೆ, ಹಾಗೆ ಮೂಲ ಸೌಕರ್ಯದ ಕೊರತೆ, ಮತ್ತೊಂದು ಕಡೆ ಈ ನಗರ ಪ್ರವಾಹ. ಸ್ವಲ್ಪ ಮಳೆ ಬಂದ್ರೆ ಸಾಕು, ರೋಡ್ ಕಂಪ್ಲೀಟ್ ಆಗಿ ನದಿ ತರ ಕಾಣಿಸುತ್ತೆ. ಹೀಗಾಗಿ ಜಿಬಿಎ ವ್ಯಾಪ್ತಿಯ ಪಂಚಪಾಲಿಕೆಗಳ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಜಿಬಿಎ ವ್ಯಾಪ್ತಿಯ ಪಂಚಪಾಲಿಕೆಗಳ ಬಜೆಟ್ಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಭರವಸೆಯ ನಿರೀಕ್ಷೆ ಇರುವಂಥದ್ದು. ನಿರೀಕ್ಷೆಗಳ ಮಹಾಪೂರದಲ್ಲಿ ಮತದಾರರಿಗೆ ಸಿಗೋದೇನು ಅನ್ನೋದು ಸದ್ಯದ ಪ್ರಶ್ನೆ. ಅಭಿವೃದ್ಧಿಗೆ ಬಲ ತುಂಬುತ್ತಾ ಪಂಚಪಾಲಿಕೆ ಬಜೆಟ್, ಇದನ್ನ ಕಾದು ನೋಡಬೇಕಿದೆ. ಅಧಿಕಾರಿಗಳ ಆದಾಯ ಮತ್ತು ವೆಚ್ಚದ ಲೆಕ್ಕದಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದು ಸದ್ಯದ ಪ್ರಶ್ನೆ. ಮೂಲ ಸೌಕರ್ಯ ಆಗಿರ್ಬೋದು ಮತ್ತು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ, ಜೊತೆಗೆ ಜನರು ಕೂಡ ಮುಕ್ತಿ ಸಿಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಕಾದ್ಕೊಂಡು ಕುಳಿತಿದ್ದಾರೆ. ಶುಕ್ರವಾರ ಅಂದ್ರೆ ನಾಳೆ ಪೂರ್ವ ಮತ್ತು ಕೇಂದ್ರ ನಗರ ಪಾಲಿಕೆ ಬಜೆಟ್ ಮಂಡನೆಯಾಗುತ್ತೆ. ನಾಡಿದ್ದು ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ ಪಾಲಿಕೆಯ ಬಜೆಟ್ ಮಂಡನೆಯಾಗುತ್ತೆ. ಹೀಗಾಗಿ ಸಾಕಷ್ಟು ಭರವಸೆ ಇದೆ, ಸಾಕಷ್ಟು ನಿರೀಕ್ಷೆಗಳಿದೆ. ಅಂದ್ರೆ ಅಟ್ಲೀಸ್ಟ್ ಬೇಸಿಕ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಈಗ ಟ್ರಾಫಿಕ್ ಸಮಸ್ಯೆ ಒಂದ್ ಕಡೆ, ಇನ್ನೊಂದ್ ಕಡೆ ರಸ್ತೆ ಗುಂಡಿಗಳ ಸಮಸ್ಯೆ, ಸರಿಯಾದಂತಹ ರೋಡ್ ಫೆಸಿಲಿಟೀಸ್ ಇಲ್ಲ. ಹಾಗೆ ಸ್ವಲ್ಪ ಮಳೆ ಬಂದರೂ ಕೂಡ, ಇನ್ನೇನು ಮಳೆಗಾಲ ಆರಂಭವಾಗುತ್ತೆ, ಮಳೆ ಬಂದರೆ ಎಲ್ಲ ಕಡೆ ಬರೀ ನೀರೇ ತುಂಬಿ ತುಳುಕ್ತಾ ಇರುತ್ತೆ. ಇದೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಾ? ಈ ಬಾರಿಯ ಬಜೆಟ್ನಲ್ಲಿ ಯಾವೆಲ್ಲ ವಿಷಯಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಇದೆಲ್ಲವನ್ನ ಕೂಡ ನಮಗೆ ನಾಳೆ ಅಥವಾ ನಾಡಿದ್ರಲ್ಲಿ ಎಲ್ಲ ಕೂಡ ಗೊತ್ತಾಗುತ್ತೆ. ಮೂಲ ಸೌಕರ್ಯ ಮತ್ತು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತ ಹನುಮೇಗೌಡರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹಾಗೆ ನಮ್ಮ ಜೊತೆ ಗಜಸೇನೆ ಅಧ್ಯಕ್ಷ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಕೀಲರು ವಾಸುದೇವ್ ಕಶ್ಯಪ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ಹನುಮೇಗೌಡ್ರೆ, ನಿಮ್ಮಿಂದ ಶುರು ಮಾಡೋದಾದ್ರೆ, ಈಗ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶ ನೀಡಿದೆ. ಹೀಗಾಗಿ ಈ ಚುನಾವಣೆಯನ್ನ ಕೇಂದ್ರೀಕರಿಸಿ ಬಜೆಟ್ ಮಂಡನೆ ಆಗುತ್ತಾ ಹೇಗೆ ಅಂತ ನನಗನ್ಸುತ್ತೆ. ಚುನಾವಣೆ ನಡೆಸ್ತಾರೋ ಇಲ್ಲೋ ಅಷ್ಟು ಅನುಮಾನದ ಡೌಟ್ ಒಂದು ವಿಚಾರ ಇಡೀ ನಾಡಿನಲ್ಲಿ, ಬೆಂಗಳೂರಿನಲ್ಲಿ ಎಲ್ಲಾ ಕಡೆಗೂ ಓಡಾಡ್ತಾ ಇದೆ. ಇದು ಮೊದಲನೇದಾದ್ರೆ, ಇನ್ನು ಎರಡನೇದು, ಈ ಬಜೆಟ್ ಏನ್ ಮಾಡ್ತಾ ಇದಾರಲ್ಲ, ಆ ಬಜೆಟ್ ಕೇವಲ ರಾಜಕಾರಣಿಗಳ ಕೆಸರಚಾಟದ ಬಜೆಟ್ ಆಗ್ತಾ ಇದೆ. ಹೌದು. ಈಗ ತಾವು ಪೀಠಿಕೆ ಹಾಕಿದ್ರಲ್ಲಿ ಮುಖ್ಯವಾಗಿ 3-4 ಅಂಶಗಳು ಬಂದಿದೆ ನೋಡಿ. ಈಗ ಮನುಷ್ಯರು ಅಂದ್ರೆ ಜನತೆ ವಾಸ ಮಾಡ್ಬೇಕಾದ್ರೆ ಮನೆ ಬೇಕು. ಆ ಮನೆಗೆ, ಇರುವ ಮನೆಗೆ ಅದೇನ ಈ ಖಾತೆ ಅಂತ ಹೇಳಿ ಅದಕ್ಕೆ ಲಂಚಾವತಾರ ಒಂದು ಓಡಾಡ್ತಾ ಇದೆ. ಇನ್ ಕೆಲವಕ್ಕೆ ಯಾವ ಖಾತೆನೂ ಮಾಡ್ತಾ ಇಲ್ಲ, ಒದ್ದಾಡ್ತಿದ್ದಾರೆ. ಇನ್ನು ಆ ಇರೋ ಮನೆಗಳನ್ನ ಏನೋ ಒಂದು ಸ್ವಲ್ಪ ಟ್ಯಾಕ್ಸ್ ಕಟ್ಕೊಂಡು ಜೀವನ ಮಾಡೋಣ ಅಂತ ಹೇಳಿದ್ರೆ, ಈ ವರ್ಷ ಒಂದು 45,000 ಮನೆಗಳಿಗೆ ಒಂದೊಂದು ಲಕ್ಷ ರೂಪಾಯಿನಷ್ಟು ಇದನ್ನ ಕಳಿಸಿದ್ದಾರೆ. ಈಗ ಏನು GBA ಆದ ತಕ್ಷಣ ಮೊದಲನೇ ಬಾಸುಂಡೆ ಇದು. ನನಗೆ 1,08,000 ರೂಪಾಯಿಗೆ ಬರೆ ಹಾಕಿದ್ದಾರೆ. ಅಂದ್ರೆ ನಾನು ಇನ್ ಟೈಮಲ್ಲಿ ಕಟ್ತಾ ಇದ್ದೀನಿ, ರಿಯಾಯಿತಿ ಟೈಮ್ನಲ್ಲಿ ಕಟ್ತಾ ಇದ್ದೀನಿ, ಅವ್ರು ಕೊಟ್ಟಂತಹ ಇದರಲ್ಲೇ ಕಟ್ತಾ ಇದ್ದೀನಿ. ಆದ್ರೆ 1,08,000 ರೂಪಾಯಿ ನೀವು 5 ವರ್ಷದಿಂದ ಸರಿಯಾಗಿ ಕಟ್ಟಿಲ್ಲ ಅಂತ ಹೇಳಿ ಅಂದ್ರೆ ಕಟ್ಟಿದ್ದಾರೆ. ನಾನು ಕಟ್ಟಿದ್ದೀನಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ಯಾಟಲೈಟ್ ಇಂದ ನನ್ನ ಮನೆ ಎಷ್ಟಿದೆ ಅನ್ನೋಂಥದ್ದನ್ನ ಅಸೆಸ್ ಮಾಡಿ ಅದು ಕಟ್ಟಿದೆ. ನಂದು ಇರೋದು 3.5 ಫ್ಲೋರು, ಅದು ತೋರಿಸ್ತಾ ಇರೋದು 4 ಫ್ಲೋರು. ಅಂದ್ರೆ ಅದರಲ್ಲಿ ಬಾಡಿಗೆ ಯಾವುದು, ಸ್ವಂತದ್ದು ಯಾವುದು, ಪಾರ್ಕಿಂಗ್ ಏರಿಯಾ ಇದೇನು ಇಲ್ಲ. ಬ್ಲೈಂಡ್ ಆಗಿ ಅದು ಹಾಕಿ ಕಳಿಸ್ತಾ ಇದ್ದಾರೆ. ಹೀಗೆ ಒಂದು ಮನೆಗಳದ್ದು ಟ್ಯಾಕ್ಸ್ ಬರ ಹಾಕ್ತಾ ಇದ್ರೆ, ಇನ್ನೊಂದು ಈ ಕುಡಿಯೋ ನೀರು,
ನೀರು ಅನ್ನೋಂಥ ವಿಷಯ ತಗೊಂಡ್ರೆ ಕೆಲವು ನೀರು ಬರ್ತದೆ, ಅದು ಕುಡಿಲಿಕ್ಕಾಗಲ್ಲ ಅಂಥದ್ದು ರಸ್ತೆಯಲ್ಲಿ ಮನೆಗಳಿಗೆಲ್ಲ ನುಗ್ಗಿ ಅದನ್ನ ಹೊರಗಡೆ ಹಾಕೋ ಪರಿಸ್ಥಿತಿ ಇದೆ. ಬೇಡ ಅಂದ್ರೂ ಮನೆ ಒಳಗಡೆ ನುಗ್ಗುತ್ತೆ ಮಳೆ ನೀರು. ಇನ್ನು ಕುಡಿಬೇಕಾಗಿರೋದು, ಬಳಕೆಗೆ ಬೇಕಾಗಿರೋ ನೀರು, ಆ ನೀರು ಯಾವುದು ಅಂತ ಹೇಳಿದ್ರೆ ಇವತ್ತು ಏನೋ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಬೋರ್ವೆಲ್ ಹಾಕಿದ್ದಾರೆ, ಅಂದ್ರೆ ಪಬ್ಲಿಕ್ ಇದಕ್ಕೆ. ಆ ನೀರು ಒಂದು ಸ್ವಲ್ಪ ಬರ್ತಾ ಇರೋದ್ರಿಂದ ಕರೆಕ್ಟ್ ಇದೆ. ಈಗ ಶುರು ಆಗ್ತಾ ಇದೆ. ಕೆಲವು ಮನೆಗಳಲ್ಲಿ ಹೋದ್ರೆ ಮನೆಯಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗ ಇರೋದೇ ಸಣ್ಣ ಮನೆಗಳು, ಎಲ್ಲ ಬಕೆಟ್ಗಳಲ್ಲಿ ನೀರು ತುಂಬಿಟ್ಕೊಂಡಿದ್ದಾರೆ. ನೀರಿನ ಸೌಲಭ್ಯ ಇಲ್ಲ. ರಸ್ತೆ ಗುಂಡಿ ಈಗಾಗಲೇ ಬಿದ್ದು ಅನೇಕರು ಸಾಯ್ತಾ ಇದ್ದಾರೆ. ಇನ್ನ ಟ್ಯಾಕ್ಸ್ ಬರೇ ಬೀಳ್ತಾ ಇದೆ. ಇಂಥದ್ರ ಮಧ್ಯದಲ್ಲಿ ಇವರು ಗ್ರೇಟರ್ ಬೆಂಗಳೂರು ಮತ್ತೆ ಅದೇನೋ ಬ್ರಾಂಡ್ ಬೆಂಗಳೂರು, ಯಾವುದಕ್ಕೋಸ್ಕರ, ಯಾರಿಗೋಸ್ಕರ ಇದನ್ನ ತಗೊಂಡು ಇಬ್ರು ಜಗಳ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ 20ರಿಂದ ಈಗ 5 ವರ್ಷ ಆಗೋಯ್ತು, ಇದು 6ನೇ ವರ್ಷ. ಅವಾಗ ಇವರು ಚುನಾವಣೆ ನಡೆಸಬಹುದಿತ್ತು. ಆಗ ಯಾರನ್ನೋ ಹೇಳಿ ಇವರೇ ಬಿಡ್ತಾರೆ, ನೀವು ಹಿಂಗೆ ತಪ್ಪು ಮಾಡಿ ಮುಂದಕ್ಕೆ ಹಾಕಿದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ, ನಾವು ಚುನಾವಣೆ ನಡೆಸಲಿಕ್ಕೆ ಮುಂದೆ ಹಾಕೊಂಡ್ಬೋದು ಅಂತ ಬಿಜೆಪಿನವ್ರಿಗೂ ಬೇಕಾಗಿಲ್ಲ. ಯಾಕೆಂದ್ರೆ MLAಗಳಿಗೆ ಕಾಮಗಾರಿ ಬೇಕಲ್ಲ, ಆ ಕಾಮಗಾರಿಗಳು ಅದರಿಂದ ದುಡ್ಡು ಹೊಡ್ಕೊಳ್ಳಿಕ್ಕೆ ಅವರು ಯೋಚನೆ ಮಾಡ್ತಾರೆ. ಅದೇ ಇದನ್ನ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಒಟ್ಟಾರೆ ಅವರಿಬ್ಬರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೆಸರರ್ಚಾಟಕ್ಕೆ ಬಜೆಟ್ ಮಾಡ್ತಾ ಇದ್ದಾರೆ. ಈ ಕೆಸರರ್ಚಾಟದ ಮಧ್ಯದಲ್ಲಿ ನಡೆಯುವಂತ ಕಾಮಗಾರಿಗಳಿದೆಯಲ್ಲ ನೋಡಿ, ಮೊದಲು ಬೆಂಗಳೂರಿಗೆ ಎಲ್ಲಾ ಚರಂಡಿಗಳನ್ನ ಮುಚ್ಚುತ್ತಾ ಇದ್ರು ಕಲ್ಲಿನಲ್ಲಿ. ಆ ಚಪ್ಪಡಿಗಳನ್ನ ಒಡೆದು ಹಾಕ್ತಾರೆ, ಒಡೆದು ಹಾಕಿ ಅದ್ರ ಮೇಲೆ ಸಿಮೆಂಟ್ ಸ್ಲ್ಯಾಬ್ ಮಾಡ್ತಾರೆ. ನೆಕ್ಸ್ಟ್ ಇಡೀ ಸ್ಲ್ಯಾಬ್ ಅನ್ನ ಒಡೆದು ಹೋಗ್ತಾರೆ, ಮತ್ತೆ ಸ್ಲ್ಯಾಬ್ ಹಾಕ್ತಾರೆ. ಅಂದ್ರೆ ಇವರು ಕಾಮಗಾರಿ ಮಾಡುವಂತಹ ಮಾಡ್ತಿದೀವಿ ಅಂತ ಅಂದ್ರೆ ಕಾಮಗಾರಿಗೋಸ್ಕರ ಇವರು ಏನು ದುಡ್ಡು ಕ್ರೋಢೀಕರಣ ಮಾಡ್ಕೋಬೇಕಲ್ಲ. ಅಂದ್ರೆ ರಾಜಕಾರಣಿಗಳು, ಅಂದ್ರೆ ಶಾಸಕರುಗಳು ಮತ್ತು ಮಂತ್ರಿಗಳು, ಅದು ಈಗಿರೋರು ಇರ್ಬೋದು, ಹಿಂದೆ ಇದ್ದವ್ರು ಇರ್ಬೋದು, ಇಬ್ಬರು ಕೂಡ ಕಾಮಗಾರಿ ಮಾಡುವಂತ ಕೆಲಸಗಳು ಇದನ್ನ ಮಾಡ್ತಾ ಇದ್ದಾರೆ. ಈಗ 1.5 ಕೋಟಿ ಒಂದೊಂದು ವಾರ್ಡ್ಗೆ ಅಂತ ಹೇಳಿ ಕಳೆದ ವರ್ಷ ಇದು ಮಾಡಿದ್ರು. ಆ 1.5 ಕೋಟಿ ಯಾವುದಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ಸೈಡ್ನಲ್ಲಿ ಸ್ಲ್ಯಾಬ್ಸ್ ಅನ್ನು ಹಾಕಿ ಫುಟ್ಪಾತ್ ಮಾಡ್ತಿದ್ರು. ಅದ್ರ ಕೆಳಗಡೆ ಇಲಿಗಳ ಓಡಾಡಿ ಅದನ್ನ ಮಣ್ಣನ್ನು ಕೊರದಾಗ್ತದೆ, ಮತ್ತೆ ಅದನ್ನ ಸೆಟ್ ಮಾಡೋದು. ಮೊದಲು ಚಪ್ಪಡಿ ಇತ್ತು, ದೊಡ್ಡ ಚಪ್ಪಡಿಗಳು. ಆ ಚಪ್ಪಡಿ ಕಿತ್ತಾಕಿರಿ, ಎಲ್ಲೋ ಅದು ಚಪ್ಪಡಿ, ಒಂದು ಅದ್ರ ಮೇಲೆ ಮುಚ್ಚಿದಂತ ಚಪ್ಪಡಿಗಳು ಇಲ್ಲ. ಹೋಗ್ಲಿ ಫುಟ್ಪಾತ್ ನಲ್ಲಿ ಹಾಸಿದಂತ ಚಪ್ಪಡಿ ಇದೆಯಾ, ಅದು ಇಲ್ಲ. ಅದ್ರ ಸಾಲದು ಒಂದು ಹಿಂದೆ ಕಬ್ಬಿಣದ ಒಂದು ರೀಲಿಂಗ್ಸ್ ಹಾಕಿದ್ರು, ರೈಲಿಂಗ್ಸ್ ಅಂದ್ರೆ ಅದನ್ನ ಈಗ ಸ್ಟೀಲ್ದ ಹಾಕ್ತಾ ಇದಾರೆ. ಸ್ಟೀಲ್ದನ್ನ ಕಟ್ ಮಾಡಿ ಎತ್ಕೊಂಡು ಹೋಗ್ತಾವ್ರೆ. ಅಂದ್ರೆ ನಮ್ ಜನರದು ತಪ್ಪಿದೆ, ನಂತೆ ಜನರು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ ಜನರು ಪ್ರಾಮಾಣಿಕವಾಗಿದ್ದಾಗ, ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವಂಥದ್ದು ಪತ್ತೊಂದು ಎಲ್ಲವನ್ನು ಮಾಡಿದಾಗ ಎಲ್ಲವೂ ಸರಿಯಾಗತ್ತೆ. ಒಂದ್ ಕಡೆ ಪ್ರಾಮಾಣಿಕರಾಗಿ ಜನ ಇದ್ರು ಕೂಡ ಮಾಲುಗಳವರು ಕೋಟ್ಯಾಂತರ ರೂಪಾಯಿ ಇದನ್ನ ಬಾಕಿ ಇಟ್ಕೊಂಡಿದ್ದಾರೆ. ಈಗ ಮಂತ್ರಿ ಮಾಲು ಬೀಗ ಹಾಕ್ಲಿಕ್ಕೆ 10 ಸಲ ಹೋಗಿದ್ರು, ಅವ್ರದ್ದು ಟ್ಯಾಕ್ಸ್ ವಸೂಲು ಮಾಡಿಲ್ಲ. ಆದ್ರೆ ಜನಸಾಮಾನ್ಯರು ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟಿದ್ರು, ಅವರಿಗೆ ಬರೆ ಹಾಕ್ತಾ ಇದ್ದಾರೆ. ಇದೆಲ್ಲ ಯಾವ ಹಿನ್ನೆಲೆಯಿಂದ ಅಂತ ಮುಖ್ಯವಾಗಿ ಗಮನಿಸಿದಾಗ ಇದು ಕಾಟಾಚಾರದ ಬಜೆಟ್ ಮತ್ತೆ ಕೆಸರರ್ಚದ ಬಜೆಟ್ ಅಂತ ನಾನು ನೇರವಾಗಿ ಹೇಳಬೇಕಾಗುತ್ತೆ. ಓಕೆ ಸರ್. ಇನ್ನು ರಾಘವೇಂದ್ರ ಸರ್, ಈಗ GBA ಬಜೆಟ್, ಸೊ ನಿಮ್ಮ ನಿರೀಕ್ಷೆಗಳು ಏನೇನೆಲ್ಲ ಇದೆ ಅಂತ? ಅಲ್ಲ, ಈಗ ರಾಜ್ಯದ ಬಜೆಟ್ ಆಯಿತು, GBA ಮಾಡ್ತಾರೆ, ಗ್ರೇಟರ್ ಬೆಂಗಳೂರು. ಈ ಬಜೆಟಲ್ಲಿ ಏನು ನಾವು ನಿರೀಕ್ಷೆ ಇಟ್ಕೊಳ್ಳೋಂಥದ್ದು ಏನಿಲ್ಲ. ಯಾಕೆಂದರೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೆಲ್ಲ ಹುಷಿಯಾಗಿದೆ. ಈಗ ನಾವು ಏನು ಅಂದರೆ, ಉಪಮುಖ್ಯಮಂತ್ರಿಗಳಾದರೂ, ಬೆಂಗಳೂರು ಉಸ್ತುವಾರಿ ಸಚಿವರು ಅದು ನಮ್ಮ DK ಶಿವಕುಮಾರ್ ಸಾಹೇಬರು ಏನು ಬಂದ ತಕ್ಷಣ ಕಸ ಗುಡಿಸಿದ್ದು, ಕೆರೆಗಳ ಸಮೀಕ್ಷೆ ಮಾಡಿದ್ದು, ಗುಂಡಿಗಳ ಸಿಟಿಗಳ ರೌಂಡ್ಸ್ ಹೊಡೆದಿದ್ದು. ನಾವೆಲ್ಲ ದೇವ್ರಿಗೆ ಬೇಡ್ಕೊಂಡಿವಿ, ಅಣ್ಣಮ್ಮ ತಾಯಿಗೆ ಬೆಂಗಳೂರಿಗೆ, ಅಮ್ಮ ಒಳ್ಳೆ ನಮಗೆ ಹೋಮ್ ಮಿನಿಸ್ಟರ್ನ ಕೊಟ್ಟು, ಒಳ್ಳೆ ನಮಗೆ ಒಬ್ಬರು ಉಸ್ತುವಾರಿ ಸಚಿವರು ಕೊಟ್ಟಿದೆಯಾ, ಏನೋ ಇನ್ಮೇಲೆ ಬೆಂಗಳೂರು ಪೂರ್ತಿ ಕ್ಲೀನ್ ಆಗುತ್ತೆ, ಎಲ್ಲ ಕೆರೆಗಳಿಗೂ ಒಳ್ಳೆ ನೀರು ಬಿಡ್ತಾರೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ವಿ. ಅದು ಬೆರಳೆಣಿಕೆ ಅಷ್ಟು ದಿನ ಮಾತ್ರ ಅವರ ಒಂದು ಕೆಲಸಗಳು ಬಂದು ಅಷ್ಟೇ. ಈಗ ನಾವೇನಾಗಿದೆ, ಮನೇಲಿ ಅನ್ನ ಬೇಯಿಸ್ಕೊತೀನ ಅಂದರೆ ಗ್ಯಾಸ್ ಇಲ್ಲ, ಬೀದಿಯಲ್ಲಿ ಓಡಾಡೋಣ ಅಂದರೆ ಮೂಗು ಮುಚ್ಕೊಂಡು ಓಡಾಡೋ ಅಂಥ ಪರಿಸ್ಥಿತಿ ಈ ಸರ್ಕಾರ ತಂದಿಟ್ಟಿದೆ. ಇವತ್ತು ನಾವು ಈ ಒಂದು ಬಜೆಟಿಂದ ಏನು ನಿರೀಕ್ಷೆ ಮಾಡೋವಂಥದ್ದಿಲ್ಲ. ಯಾಕೆಂದರೆ ಈ ಬಜೆಟ್ ಮಾಡಬೇಕು ಅಂದಾಗ ಏನಾದ್ರು ಒಂದು ಗುರಿ ಇರಬೇಕು ಇವರಿಗೆ.
ಈಗ ಸುಮಾರು ಜನ ಏನು ಕಾಂಟ್ರಾಕ್ಟ್ದಾರಗಳಿದ್ದಾರೆ, ಗುತ್ತಿಗೆದಾರಗಳಿಗೆ ಇವತ್ತು ಇಲ್ಲಿವರೆಗೂ ಪೇಮೆಂಟ್ ಕೊಟ್ಟಿಲ್ಲ. ಸರ್ಕಾರ ಬಂದು 3 ವರ್ಷ ಆದ್ರೂ ಯಾವುದೇ ಗುತ್ತಿಗೆದಾರಗಳಿಗೆ ನಾವು ಪೇಮೆಂಟ್ ಬಂದಿಲ್ಲ ಅಂತ ಅವ್ರು ಬೀದಿಗಿಳಿತಾರೆ. ಸೆಕೆಂಡ್ ಒಂದು 40% 60% ಕೇಳ್ತಾರೆ ಅಂತ ಬೀದಿಗಿಳಿತಾ ಇದ್ದಾರೆ. ನಾವು ಹೇಳೋದು ಇವತ್ತು ಮತ್ತೆ ಇವಾಗ ಮಹಾನಗರ ಪಾಲಿಕೆ ಚುನಾವಣೆ ಬೇರೆ ಬರ್ತಾ ಇದೆ. ಈಗೇನೋ ಪಾಪ ಗುತ್ತಿಗೆದಾರಗಳು ಬರೀ ಡೈರೆಕ್ಟಾಗಿ MLAಗೆ ಕಮಿಷನ್ ಕೊಟ್ಕೊಂಡು ಕೆಲಸಗಳು ಮಾಡ್ತಾಯಿದ್ರು. ಈ ಮಹಾನಗರ ಪಾಲಿಕೆ ಚುನಾವಣೆಗಳು ಬಂದರೆ ಒಂದು ಮಟ್ಟಿಗೆ ಅಭಿವೃದ್ಧಿ ಆಗ್ಬೋದು. ಈಗ ಈ ಚುನಾವಣೆ ಮಾಡ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಯಾಕೆಂದರೆ ಬೆಂಗಳೂರಲ್ಲಿರೋ 28 ಕ್ಷೇತ್ರ MLAಗಳಿಗೂ ಇನ್ನೂ ಜಾಸ್ತಿ ಆಗುತ್ತೆ ಗ್ರೇಟರ್ ಆದರೆ. ಅವ್ರಿಗೆ ಯಾರಿಗೂ ಚುನಾವಣೆ ಮಾಡಬೇಕು ಅಂತ ಅಭಿಲಾಷೆಗಳಿಲ್ಲ. ಯಾಕೆ ಅಂದರೆ ಯಾವುದೇ ಒಬ್ಬ ಅಲ್ಲಿಯ ವಾರ್ಡ್ಗಳಿರ್ಬೋದು, ಜನಸಾಮಾನ್ಯರು ಎಲ್ಲರೂ ಅವರ ಮನೆ ಬಾಗಿಲಿಗೆ ಬರಬೇಕು. MLAಗಳು ನೇರವಾಗಿ ಬರಬೇಕು. ಈ ಕಾಂಟ್ರಾಕ್ಟ್ದಾರಗಳಿರ್ಬೋದು, ಗುತ್ತಿಗೆದಾರರು ಎಲ್ಲರೂ ಬಂದು ನೇರವಾಗಿ ಅವ್ರ ಹತ್ರ ಕಮಿಷನ್ ಮಾತಾಡಬೇಕು. ಈ ಒಂದು ವಾರ್ಡ್ ವೈಸ್ ಚುನಾವಣೆ ಆಗೋಯ್ತು, ಅಲ್ಲೆಲ್ಲ ಕೌನ್ಸಿಲರ್ಗಳು ಬಂದರು, ಪಾಪ ಮಹಾನಗರ ಪಾಲಿಕೆ ಸದಸ್ಯರು ಬಂದರು ಅಂದರೆ ಅಲ್ಲಿ ನೇರವಾಗಿ ಹೋಗುವಂಥದ್ದು ಅವರ ಕಮಿಷನ್ಗಳು ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಜನಗಳು ಅಷ್ಟೇ ನೇರವಾಗಿ ಅಲ್ಲೇನು ಆಗುತ್ತೆ, ಇವ್ರ ಮನೆಗಳಿಗೆ ಹೋಗ್ತಾರೆ, ಯಾರೋ ಸ್ವಲ್ಪ ಜನ MLA ಮನೆಗಳು ಹೋಗ್ತಾರೆ. ಈ ಒಂದು ಉದ್ದೇಶದಿಂದ 5-6 ವರ್ಷದಿಂದ ಇವಾಗ ಯಾವುದೇ ಎಲೆಕ್ಷನ್ ಮಾಡಲ್ಲ. ಏನಾದ್ರು ಕೊನೆಯ ಮೂಮೆಂಟಲ್ಲಿ ಇವರೇ ಒಬ್ಬರನ್ನ ಯಾವುದೋ ಒಂದು ಸಮಾಜ ಸೇವಕರನ್ನ ಇನ್ನೊಬ್ಬರನ್ನ ಸೃಷ್ಟಿ ಮಾಡ್ತಾರೆ, ಹೋಗ್ಬಿಟ್ಟು ಇವರೇ ದುಡ್ಡು ಕೊಡ್ತಾರೆ, ಹೋಗಿ ಕೋರ್ಟಲ್ಲಿ ಒಂದು ಫೈಲ್ ಮಾಡು ಅಂತ ಹೇಳ್ತಾರೆ. ಈ ಕೆಲಸನೇ ಇವತ್ತಿನವ್ರಿಗೆ ಮಾಡ್ಕೊಬಂದಿದೆ. ಈ ಒಂದು ಬಜೆಟಲ್ಲಿ ನಾವು ಹೇಳೋದು, ಇವತ್ತು ಬಜೆಟ್ ಇವರೇ ಕನಿಷ್ಠನ ಕೋಸು, ಇಂದಿರಾ ಕ್ಯಾಂಟೀನು ಎಲ್ಲ ಮುಚ್ಚೋದು ಬೆಂಗಳೂರಲ್ಲಿ ಪಾಪ ಇವತ್ತು. ಮತ್ತು ಇಂದಿರಾ ಕ್ಯಾಂಟೀನಲ್ಲಿ ತಿಂಡಿ ತಿನ್ನೋ ಅಂತಾರೆ ಇವತ್ತು. ಹೋಟ್ಲಿಗೂ ದುಡ್ಡು ಇಲ್ದಂಗೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇನ್ನು ಗುಂಡಿಗಳಂತೂ ಇವಾಗ ಬಜೆಟ್ ಅಲ್ಲ, ಸಾಮಾನ್ಯವಾಗಿ ಗುಂಡಿಗಳೇ ಮುಚ್ಚಾ ಇಲ್ಲ. ಈಗ ನಾವು ನಮ್ಮದು ಆಫೀಸ್ ಬಸವೇಶ್ವರ ನಗರ ಹತ್ರ ಇದೆ. ಅಲ್ಲಿ ಒಂದು ಆ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡು ಆ ದಾಸರಳ್ಳಿಯಿಂದ ವಿಲೇಜಲ್ಲಿ ಎಲ್ಲರೂ ತಂದು ಕಸ ಅಲ್ಲೇ ಹಾಕ್ತಾರೆ. ಅದು 60 ಅಡಿ ರೋಡು, 60 ಅಡಿ ರೋಡನ್ನು 10 ಅಡಿ ಮಾಡಿದ್ದಾರೆ. ನಾವು BBMPಗೆ ಕಸ ಹಾಕಿ 10 ಅಡಿಗೆ ಆಗಿದೆ. ಅದು ಕಸ ಹಾಕಿ ಮುಚ್ಚಿಬಿಟ್ಟಾರೆ. ಕಸ ಹಾಕಿ ನಾವು ಮಹಾನಗರ ಪಾಲಿಕೆಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೇವೆ, ಇಲ್ಲಿವರೆಗಿಲ್ಲ. ನಿಮ್ಮ ಮಾಧ್ಯಮದ ಸೇರಿ ಸುಮಾರು ಹಲವಾರು ಮಾಧ್ಯಮಗಳು ಬಂದು ಪ್ರಸಾರ ಮಾಡಿದ್ರು, ಆ ಕಸವನ್ನು ಎತ್ತಾ ಇಲ್ಲ. ಇವಾಗ ಆ ರೀತಿ ಏನು ಅಂದರೆ ಆ ಒಂದು ಪೊಲೀಸ್ ಸ್ಟೇಷನು ಮತ್ತು ಅಲ್ಲಿ ಹಲವಾರು ದೊಡ್ಡ ಈ BBMP ಅವರು ಮನೆಗಳಿದ್ದಾವೆ ಅಂಥ ಜಾಗ. ಇವತ್ತು ಕಸ ಯಾಕಪ್ಪ ನೀವು ತಂದಿಲ್ಲಿ ಸುರಿತೀರಾ ಅಂತ ದಾಸರಳ್ಳಿ ವಿಲೇಜ್ ಅವ್ರನ್ನ ಕೇಳಿದರೆ, ಸ್ವಾಮಿ ನಮ್ಮನೆ ಬಾಗಿಲಿಗೆ ಗಾಡಿ ಬರಲ್ಲ, ಆಟೋದಲ್ಲಿ ಬರ್ತಾ ಇಲ್ಲ, ನಾವೆಲ್ಲಿ ಕಸ ನಮ್ಮ ಮನೆ ಒಳಗಡೆ ಎಷ್ಟು ದಿನ ಇಟ್ಕೊಳ್ಳೋದು? ಕಸ ಹಾಕಕ್ಕೆ ನಮ್ಗೊಂದು ಜಾಗ ಇದೆ, ಈ ಜಾಗದಲ್ಲಿ ಹಾಕ್ತಾ ಇದ್ದೀವಿ, ಏನು 200 ರೂಪಾಯಿ ದಂಡ ಹಾಕ್ತಾರೆ, ಹಾಕ್ಕೊಳ್ಳಿ. ನಮ್ಮನೆ ಬಾಗಿಲಿಗೆ ಕಸ ಬಂದರೆ ಹೋಯ್ತಪ್ಪ. ಕಸದ ಗಾಡಿ ಅವ್ರನ್ನ ಕೇಳಿದರೆ, ಯಾಕಪ್ಪ ನೀವು ಅಲ್ಲಿ ಮನೆ ಬಾಗಿಲಿಗೆ ಗಾಡಿ ತಗೊಂಡು, ಸರ್ ನಮಗೆ 6 ತಿಂಗಳಾಯಿತು ಸರ್, ಪೇಮೆಂಟ್ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ. ನಮ್ಮ ಗುತ್ತಿಗೆದಾರ ಕೇಳಿದರೆ ಗೌರ್ಮೆಂಟಿಂದ ಬಿಲ್ ಬಂದಿಲ್ಲ ಅಂತಾರೆ. ನಮಗೂ 8 ಮಕ್ಕಳಿದ್ದಾರೆ, ನಾವೇನು ಮಾಡೋದು ಅಂತ ಪ್ರಶ್ನೆ. ಅಂದರೆ ಇವತ್ತು ಯಾವ ಬಜೆಟ್ ಮಾಡ್ತಾರೆ? ಒಂದು ಪೌರ ಕಾರ್ಮಿಕರು ಪಾಪ ನಾವು ಇವಾಗ ನಮ್ಮ ಮನೆಯದು ಒಂದು ಗಲೀಜು ಬಿದ್ದರೆ ಕ್ಲೀನ್ ಮಾಡ್ಕೊಳಕ್ಕೆ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಮಾಡಲ್ಲ. ಅಂಥದ್ರಲ್ಲಿ ನಮ್ಮೆಲ್ಲರ ಗಲೀಜನ್ನು ಪಾಪ ಸ್ವಚ್ಛ ಮಾಡಿ ಪೌರ ಕಾರ್ಮಿಕರು ನಮ್ಮ ತಾಯಿಯಂದಿರ್ತೀರ ಆ ರೀತಿ ಕಸನ ರೋಡಲ್ಲಿ ಕಸ ಹೊಡೆದು ಆ ಒಂದು ಆಟೋ ಹುಡುಗರು ಅವ್ರ ಬಟ್ಟೆಗಳು ಅವ್ರ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನೆಲ್ಲ ಮಾಡಿದ್ದು. ಅಂಥ ಒಂದು ಕಾರ್ಮಿಕರಿಗೆ ಇವತ್ತು ಸಂಬಳ ಕೊಡೋಕ್ಕಾಗದಿರೋಂಥ ಗತಿಗೆಟ್ಟು ಸರ್ಕಾರ ನಮ್ಮಲ್ಲಿ ಇದೆ ಅಂದರೆ ಇವರಿಗೆಲ್ಲ ಏನು ಮಾನ ಮರ್ಯಾದೆ ಇದೆಯಾ? ಇವ್ರು ಏನು ಬಜೆಟ್ ಮಾಡ್ತಾರೆ? ಯಾವ ಬಜೆಟ್ ಮಾಡಿ ಯಾರನ್ನ ಉದ್ಧಾರ ಮಾಡ್ತಾರೆ? ಇವತ್ತು ನಾವೇನಾದ್ರು ಹೊರ ರಾಜ್ಯಗಳಿಗೆ ಹೋದರೆ, ಓ ಬೆಂಗಳೂರಾ ಕ್ಯಾ ಹೇ ಗುಂಡಿ ಕಾಂತ್ ಹಿಂಗೆ ನಮ್ಮನ್ನು ಗೇಲಿ ಮಾಡ್ತಾ ಇದ್ದಾರೆ. ಮುಂಚೆ ಬೆಂಗಳೂರು ಅಂದ ತಕ್ಷಣ ಏನು ಗ್ರೀನ್ ಸಿಟಿ, ಸುಂದರವಾದ ಬೆಂದಕಾಳೂರು ಬೆಂಗಳೂರು ಅಂತ ಹೇಳ್ತಾ ಇದ್ರು. ಇವತ್ತು ನಮ್ಮನ್ನು ಗೇಲಿ ಮಾಡುವಂಥ ಪರಿಸ್ಥಿತಿ ಸರ್ಕಾರ ತಂದಿಟ್ಟಿದೆ. ಇವಾಗ ಯಾರಿಗೆ ಹೇಳಬೇಕು? ಇದು ಒಂದು ನಮಗೆ ಏನು ಅಂದರೆ ಇದೆಲ್ಲ 3 ಅಂದರೆ 2 ಮುಖದ ನಾಣ್ಯ ಅಲ್ಲ, 3 ಮುಖದ ನಾಣ್ಯ. BJP ಬಂದರೂ ಅಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ, JDS ಬಂದರೂ ಅಷ್ಟೇ. ಇವತ್ತು ಏನಾಗಿದೆ, ಜನಸಾಮಾನ್ಯರಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಿಲ್ಲ. ಎಲೆಕ್ಷನ್ ಬಂದರೆ ಯಾರನ್ನ ತಗೊಬಂದ್ರೆ ಅವರೇನೆ. ಈಗ ಇವ್ರ ಮೇಲೆ ಅವರೇ ನೋಡಿ, BJP ಸರ್ಕಾರ ಇದ್ದಾಗ ಇವರೇನೆ ಕಾಂಗ್ರೆಸ್ ಅವರು, ನಮ್ಮ DCM ಅವರು ಎಲ್ಲರೂ ಹೋಗ್ಬಿಟ್ಟು ಅದೇನೋ ಪೇಟಿಎಮ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಅಣಿಸಿ 40% ಅಂತ ಅಣಿಸಿ ದೊಡ್ಡ ಗಲಭೆ ಎಬ್ಸಿದ್ರು. ಅವ್ರು ಬಂದ ಮೇಲೆ ಇವರು ಹೋಗ್ಬಿಟ್ಟು ಗಲಭೆ ವಿಷಯ ಅದು ಇದು ಮಾಡೋದು. ಇದು ನೋಡಿ, ಒಂದು ಅಸೆಂಬ್ಲಿ ನಡೀತಾ ಇರುತ್ತೆ, ಅವರ ವೈಯಕ್ತಿಕ ವಿಚಾರಗಳನ್ನ ಬರೇ ಯಾವುದು ಸಮಾಜಕ್ಕೆ ಬೇಕಾಗಿರೋದಿಲ್ಲ. ಇವತ್ತು ಬೆಳೆ ಹಾನಿಗಳಿರ್ಬೋದು, ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋದಿರ್ಬೋದು. ಇವತ್ತು ಕಳ್ಳ ಸಂತೆಯಲ್ಲಿ ನಿನ್ನೆ ಯಾವುದೋ ಒಂದು 380 ಸಿಲಿಂಡರ್ಗಳು ನಿಮ್ಮ ಮಾಧ್ಯಮದವರು ಹಿಡಿದಿದ್ದಾರೆ. 380 ಸಚಿವರಿಗೆ, ಏನು ಇಂಧನ ಸಚಿವರಿಗೆ ಸೇರೋಂಥ ಸಿಲಿಂಡರ್ಗಳು ಅಂತ ಹೇಳ್ತಾರೆ. ಇವತ್ತು ಇವರಿಗೆ ಏನಾಗಿದೆ, ಇವರ ಒಂದು ತಿಕ್ಕಾಟದಲ್ಲಿ ಜನಸಾಮಾನ್ಯರು ಇವತ್ತು ಬಲಿಪಶುಗಳಾಗ್ತಾ ಇದ್ದಾರೆ. ಬೇರೆ ಏನಿಲ್ಲ. ಇವ್ರಿಗೆ ಹೆಂಗರು ಬರುತ್ತಾರೆ, ಇವ್ರಿಗೆ ಆರಾಮ ಬ್ಲ್ಯಾಕಲ್ಲಿ 3,000 ಆದರೂ 5,000 ಆದರೂ ತಗೊತಾರೆ.
ಮಾಡ್ತಾರೆ. ಬಟ್ ಜನಸಾಮಾನ್ಯರು ಏನು ಮಾಡಬೇಕು? ಈ ಕಡೆಗೆ ನೋಡಿ ಬಿಟ್ಟಿ ಭಾಗ್ಯಗಳು ಕೊಟ್ಟರು. ಇವತ್ತು ಟ್ರಾಫಿಕ್ ಜಾಮ್ ಬೆಂಗಳೂರಲ್ಲಿ ಹೆಂಗಿದೆ ಅಂದರೆ, ಇವತ್ತು BMTC ಬಸ್ಗಳಲ್ಲಿ ಕೆಲವೊಂದಕ್ಕೆ ಟೈರ್ ಇಲ್ಲ, ಟ್ಯೂಬ್ ಇಲ್ಲ, ಬ್ರೇಕ್ ಇಲ್ಲ, ಎಕ್ಸ್ಲೇಟರ್ ಇಲ್ಲ. ಇವತ್ತು ನೋಡ್ರಿ ಆ ಎಲೆಕ್ಟ್ರಿಕಲ್ ಬಸ್ಗಳಂತೂ ಯಮ ಕಿಂಕರ್ ಥರ ಬರ್ತಾವೆ ಮುಂದೆ ಮೇಲೆ. ನಮಗೆ ಕೇಳಿದರೆ ಸರ್, ನಾವು ಡ್ರೈವರ್ನ ಸುಮಾರು ನಾವು ತಡೆಗಟ್ಟು ಕೇಳಿದೆ ಒಂದು ಸುಮಾರು ಸಲ ನಮ್ಮ ಸಂಘಟನೆಯಿಂದ, ಕರವೇ ಗಜೇಶರಿಂದ, ಏನಪ್ಪ ಈ ಥರ ಒಳ್ಳೆ ಯಮ ಕಿಂಕರ್ ಥರ ಬರ್ತಾ ಇದೆಯಾ, ಏನು ನಿನಗೆ ಏನು ಅಂದ್ಕೊಂಡಿದೆ ನೀನು ಡ್ರೈವರ್, ಅಥವಾ ನೀನೇನು ಯಮದೂತ ಆಗಿ ಬರ್ತಾ ಇದೆಯಪ್ಪ ಅಂದರೆ, ಸರ್ ನೋಡಿ ಸರ್, ನೀವು ಹತ್ತಿ ನೀವೇನಾದ್ರು ಕಾರ್ ಓಡಿಸ್ತೀರಾ, ಬಸ್ಸನ್ನು ಒಂಚೂರು ಮೂವ್ ಮಾಡಿ, ಇದರಲ್ಲಿ ಕ್ಲಚ್ಚೇ ಇಲ್ಲ ಸರ್, ಎಕ್ಸ್ಲೇಟರ್ ಇಲ್ಲ ಸರ್, ಬ್ರೇಕೇ ಇಲ್ಲ ಸರ್. ನಮ್ಮ ಡಿಪೋ ಮ್ಯಾನೇಜರ್ಗಳಿಗೆ ಫೋನ್ ನಾವು ಹೇಳಿದರೆ ಈ ಥರ ಇದೆ ಅಂದರೆ, ಏನು ಇವತ್ತು ಒಂದಿನ ಅಡ್ಜಸ್ಟ್ ಮಾಡಪ್ಪ, ಇಲ್ಲ ಇನ್ನೊಂದು ನಂಬರ್ ಬಸ್ ತಗೊಂಡೋಗು, ಅದು ಅಡ್ಜಸ್ಟ್ ಮಾಡ್ಕೊ ಅಂತಾರೆ. ಇಲ್ಲಪ್ಪ ನಮಗೆ ಯಾವ ಬಸ್ಸು ಓಡ್ಸೋಕ್ಕಾಗಲ್ಲ ಅಂದರೆ ಅವತ್ತು ನಮ್ಮದು ವೇತನ ಕಟ್ ಮಾಡ್ತಾರೆ. ಆಲ್ರೆಡಿ ನಮಗೂ ವೇತನಗಳು ಬರ್ತಾ ಇಲ್ಲ. ಈ ಒಂದು ಸಬೂಬನ್ನ ಅವ್ರು ಹೇಳ್ತಾರೆ. ಇವತ್ತು ನಮಗೆ ಗೊತ್ತಿದ್ದಂಗೆ ನೀವು ಯಾವುದೇ ನೋಡಿ, ನೀವು ಒಂದು ಸಮೀಕ್ಷೆ ಮಾಡಿಬೇಕಾದ್ರೆ ಇದನ್ನು ನೀವು MG ರೋಡಿಂದ ಹಿಡಿದು ಏನು ಆನೇಕಲ್ವರೆಗೂ ನೀವು ಏನಾದ್ರು ಹೋದರೆ, ಬಾರ್ಡ್ರ್ವರೆಗೂ, ನಮ್ಮ ಬೆಂಗಳೂರು ಬಾರ್ಡ್ರ್ವರೆಗೂ ಹೋದರೆ ಕಡಿಮೆ ಅಂದರೂ 3 ಬಸ್ಗಳು ರಸ್ತೆಯಲ್ಲಿ ನಿಂತಿರ್ತಾವೆ ರಿಪೇರಿಯಾಗಿ. ಆ ಒಂದು ರಿಪೇರಿಯಾಗಿರೋ ಬಸ್ಗಳಿಂದ ನೀವೇನಾದ್ರು ಫ್ಲೈಓವರ್ ಮೇಲೆ ನಿಂತ್ಕೊಬಿಡ್ತು ಅಂದರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮು. ಇದನ್ನೆಲ್ಲ ಸರಿ ಮಾಡಬೇಕು, ಸರಿ ಮಾಡ್ತಾ ಇಲ್ಲ. ಇವಾಗ ಏನು ಒಂದು ರಸ್ತೆ ಗುಂಡಿಗೆ ನೋಡಿ, ಅದು ಇದನ್ನು ಬಯೋಕಾನ್ ಅಂತವರು ಮತ್ತು ದೊಡ್ಡ ಕಂಪ್ನಿಯವರು ಬಾಯಿ ಬಿಟ್ಟರೆ ಅವರಿಗೆ ಧಮಕಿ ಹಾಕುವಂಥ ಕೆಲಸ ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಏನ್ರಿ ಬೆಂಗಳೂರಾಗ ಇರೋಕ್ಕಾದ್ರೆ ಇರಿ, ಇಲ್ಲ ಹೋಗಿ ಅಂತಾರೆ. ಈಗ ಆಲ್ಮೋಸ್ಟ್ ಸುಮಾರು ಕಂಪ್ನಿಗಳು ನಮ್ಮನ್ನು ತೊರೆದು ಹೋಗಿದ್ದಾವೆ. ಇಲ್ಲಿ ನೋಡಿದ್ರೆ ನಾವಿಲ್ಲಿ ಕೆಲಸಗಳಿಲ್ಲ, ನಾವೊಂದು ಬರೀ ಒಂದು ಈಗ ಇವತ್ತೊಂದು ನಾವು ಇದರಲ್ಲಿ ಹೊನ್ನಾವರ ಬಂಗಾರಮಕ್ಕಿಯಲ್ಲಿ ನಮ್ಮದೊಂದು ಉದ್ಯೋಗ ಮೇಳ ನಡೆಸ್ತಾ ಇದ್ದಾವೆ. ಇವತ್ತಲ್ಲಿ ನೋಡಿದರೆ ರಕ್ತ ಕಣ್ಣೀರು ಬರುತ್ತೆ ರೀ. ಸಾವಿರಾರು ಮಕ್ಕಳು ಪಾಪ ಉದ್ಯೋಗಕ್ಕಾಗಿ ಅಲಿತಾ ಇದ್ದಾರೆ. ಏನಾದರೂ ಒಂದು ಕೆಲಸ ಕೊಡಿ. ಎಲ್ಲರೂ ಡಿಗ್ರಿ ಮಾಡಿದವರು, PUC ಸೆಕೆಂಡ್ ಇಯರು, ಡಿಗ್ರಿ ಮಾಡಿದವರು, ಡಬಲ್ ಡಿಗ್ರಿ ಮಾಡೋರು, BCom ಮಾಡಿದವರು ಎಲ್ಲರೂ, ಅವ್ರಿಗೆ ಕೆಲಸಗಳಿಲ್ಲ. ಏನು ಮಾಡ್ತೀರಾ? ಎಲ್ಲ ಏನೋ ಗೌರ್ಮೆಂಟ್ ಸರ್ಕಾರಕ್ಕೆ ಕೆಲಸ ಸಿಗುತ್ತೆ ಅಂಥೇಳಿ ಅವ್ರ ಮನೇಲಿ ಊಟ ಹೊಟ್ಟೆ ಕಟ್ಬಿಟ್ಟು ಓದಿಸಿರ್ತಾರೆ. ಇವತ್ತು ಯಾವ ಕೆಲಸ ಸಿಗ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ. ಈಗ ಈ ಥರ ಇದ್ದಾಗ ಒಟ್ಟು ಈ ಬಜೆಟ್ಗಳೆಲ್ಲ ಒಂದು ಕಣ್ಣೊರೆಸೋ ತಂತ್ರ. ಇವತ್ತು ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಗೆ ಯಾಕ್ರಿ ಬೇಕು ಬಿಟ್ಟಿ ಭಾಗ್ಯಗಳು? ಜನಸಾಮಾನ್ಯರು ಸರಿ ಇಲ್ಲ, ಫಸ್ಟು ನಾವು ಸರಿ ಹೋಗಬೇಕು. ನೋಡಿ, ಯಾರಿಗೂ ಕೂಡ ಭಾಗ್ಯಗಳನ್ನ ಕೊಡ್ತೀರಾ ಅಂದರೆ, ಇವತ್ತೊಂದು ಆಸ್ಪತ್ರೆಯಲ್ಲಿ ನಮ್ಮ ಅಡ್ವೊಕೇಟ್ ಸಾಹೇಬ್ರು ಹೇಳಿದ್ರು, ಈಗ ನಮ್ಮನ್ನು ಒಂದು ಯಾವುದೋ ಆಸ್ಪತ್ರೆಯಲ್ಲಿ ICUಲಿ ಹಾಕ್ಬಿಟ್ಟು ಸಾಯಿಸೋದಕ್ಕೆ ಕೊಟ್ಟಿದ್ರು, ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡ್ವಿ ಅಂತ. ಈ ಥರ ಒಂದು ಮಾಧ್ಯಮ ಇಟ್ಕೊಂಡು ಇಂಥ ಹಿರಿಯ ವಕೀಲರು, ಸುಮಾರು ರಾಜಕಾರಣಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂಥವ್ರಿಗೆ ಈ ಪರಿಸ್ಥಿತಿ ಆದರೆ, ಇನ್ನು ಹಳ್ಳಿಯಿಂದ ಬಂದಿರೋ ಸಾಮಾನ್ಯ ಜನಗಳಿಗೆ ಹೇಗೆ? ಇವತ್ತು ನಮ್ಮ ಭಾಗ್ಯ ಬೇಕು. ಎಲ್ಲರೂ ಜನ ರೋಡಿಗಳಿಲ್ಲರಿ. ನಮಗೆ ಯಾವುದು ಬಿಟ್ಟಿ ಭಾಗ್ಯಗಳು ಬೇಡಪ್ಪ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಶಿಕ್ಷಣನ ಆದ್ಯತೆ ಕೊಡಿ. ಎಲ್ಲರೂ ಏನು ಮಿನಿಸ್ಟರ್ ಮಕ್ಕಳು ಫಾರಿನಲ್ಲಿ ಓದ್ತಾರಲ್ಲ, ಬೇಡ. ಅಟ್ಲೀಸ್ಟ್ ನಮ್ಗೆ ಇಲ್ಲಿರೋ ಒಳ್ಳೆ ಕಾಲೇಜ್ಗಳಲ್ಲಿ ಕೊಡಿ, ಶಿಕ್ಷಣ ಕೊಡಿ. ಆಮೇಲೆ ರೈತರಿಗೆ ಈ ಒಂದು ಬೇಸಿಗೆ ಟೈಮಲ್ಲಿ ಒಳ್ಳೆ ಕರೆಂಟ್ ಕೊಡಲಿ, ಆ ಪಂಪ್ ಸೆಟ್ಗಳಿಗೆ ನೀರು ಕೊಡಲಿ. ಆಮೇಲೆ ಈ ರೀತಿಯ ಒಂದು ಸೌಲಭ್ಯಗಳು ಕೊಟ್ಟು ಬಿಟ್ಟಿ ಭಾಗ್ಯಗಳನ್ನ ತೇಜಿಸಿಲ್ಲ ಅಂದರೆ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ. ಇವ್ರು ಯಾವುದೇ ಬಜೆಟ್ ಮಾಡಿದ್ರು ಅದು ಶೂನ್ಯ. ಈ ಬಜೆಟ್ಗಳು ಮಾಡೋದು ಅವರ ಪರ್ಸೆಂಟೇಜಿಗೆ, ಅವರ ಕಮಿಷನ್ನಿಗೆ ಅಂತ ನಾವು ಹೇಳ್ತೇವೆ. ಮತ್ತೆ ಬರ್ತೀನಿ ಕಶ್ಯಪ್ ಸರ್. ಈಗ BBMP ಇದ್ದಾಗಲೂ ಎಲೆಕ್ಷನ್ ಆಗಿರಲಿಲ್ಲ, ಅಧಿಕಾರಿಗಳೇ ಬಜೆಟ್ ಮಂಡಿಸ್ತಾರೆ, ಇದು ಸರಿನಾ ಅಂತ? ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ ಮೇಡಮ್. ಇಲ್ಲಿ 2015ರಲ್ಲಿ ಚುನಾವಣೆ ಆಗಿತ್ತು. ಆಲ್ಮೋಸ್ಟ್ 10 ಇಯರ್ಸ್ ಆಯಿತು. ಹೌದು. 10 ವರ್ಷಗಳ ಸುದೀರ್ಘವಾದ ಒಂದು ಲ್ಯಾಪ್ಸಿಟಿ ಏನಿದೆ, ಟೈಮ್ ಕಾಲವ್ಯಯ ಅಥವಾ ಏನಿದೆ, ಅದಕ್ಕೆ ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ, ಭಾರತೀಯ ಜನತಾ ಪಾರ್ಟಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮೊದಲು ಕ್ಷಮೆ ಕೇಳಬೇಕು. ನಮ್ಮ ಬೆಂಗಳೂರು ಜನತೆ ಕ್ಷಮೆ ಕೇಳಬೇಕು. ಯಾಕೆಂತಂದರೆ 10 ವರ್ಷಗಳ ಕಾಲ ನೀವು ಕತ್ತಲಲ್ಲಿ ಇಟ್ಬಿಟ್ರಿ ಜನಗಳನ್ನ. ಅಭಿವೃದ್ಧಿ ಅನ್ನತಕ್ಕಂಥ ಏನು ಮ್ಯಾಜಿಕ್ ಟೋನ್ ತೋರಿಸ್ಬಿಟ್ಟು, ನಾವು ಅದು ಮಾಡ್ತೀವಿ, ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮ್ಯಾಜಿಕ್ ಟೋನ್ ತೋರಿಸಿದ್ವಿ. ಮೂಲಭೂತ ಸಮಸ್ಯೆ ಕೈ ಹಾಕೋಣ. ಈಗ ಏನು ಬೇಸಿಕಲಿ ಪ್ರಾಬ್ಲಮ್? ಈ ಬೆಂಗಳೂರು ಮಹಾನಗರ ಪಾಲಿಕೆ 28 ವಿಧಾನಸಭಾ ಕ್ಷೇತ್ರ ಯಾಕಿದು ಕೊರಗ್ತಾ ಇದೆ, ನರಳ್ತಿದೆ, ಯಾಕೆ ವ್ಯಥೆ ಪಡ್ತಿದೆ ಅಂತ ಕನ್ಸಿಡರ್ ಮಾಡೋಕೆ ಹೋದಾಗ, ನಮ್ಮನ್ನು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದಾರಲ್ಲ, ಆಯ್ಕೆ ಆಗತಕ್ಕಂಥ ಶಾಸಕರಿದೆಲ್ಲ, ಅವರೆಲ್ಲ ಪ್ರತಿಯೊಬ್ಬರು ಒಂದು ಪಳ್ಳೆಗಾರರೇ. ಪ್ರತಿಯೊಬ್ಬರು ಒಂದು ಪಳ್ಳೆಗಾರೆ. ರಾಮಲಿಂಗಾರೆಡ್ಡಿ 9 ಬಾರಿ ಗೆದ್ರು, R. ಅಶೋಕ್ 7 ಬಾರಿ ಗೆದ್ರು. ನೀವು ಪಟ್ಟಿ ಮಾಡ್ತಾ ಹೋದಾಗ ಹೊಸದಾಗಿ ಗೆದ್ದವರು 1-2 ಅಷ್ಟೇ ಈ ಬಾರಿ. ಇವರೆಲ್ಲರೂ ಕೂಡ 6 ಬಾರಿ, 5 ಬಾರಿ, 7 ಬಾರಿ. ಉದಾಹರಣೆಗೆ ಈಗ ನಿಮ್ಮ ಪುಲಕೇಶಿ ನಗರ ಆಗಿರ್ಬೋದು, ಅಥವಾ ಬಸವನಗುಡಿ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಟ್ರಿಕ್ಕು
ನಮ್ಮ ಹಿಂದೆ ಕೆಲವರಲ್ಲಿ ಮಂತ್ರಿಗಳು ಕೂಡ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ತಾವು ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ರಲ್ಲ ಬಸ್ಸಿನ ಒಂದು ವೈಫಲ್ಯತೆ ಬಗ್ಗೆ ಹೇಳಿದ್ರಲ್ಲ, ಅವರು ಸಾರಿಗೆ ಸಚಿವರು. ಜಾರ್ಜ್ ಬಂದ್ಬಿಟ್ಟು ಇಂಧನ ಸಚಿವರು. ಇವರು ಕೆಲವರು ಆಯ್ಕೆ ಆಗ್ತಕ್ಕಂಥವರೆಲ್ಲ ಕೂಡ ಇವ್ರು ಹೆಂಗೆ ಪಾಳ್ಯಗಾರಿಕೆ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಅನ್ನತಕ್ಕಂಥ ಪದಕ್ಕೆ ಅವ್ರಿಗೆ ಅರ್ಥನೂ ಗೊತ್ತಿಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಬಿಡೋದಿಲ್ಲ. ಕಾರಣ ಇಷ್ಟೇ. ಅಧಿಕಾರ ವಿಕೇಂದ್ರೀಕರಣ ಏನಾಗತ್ತೆ ಅವಾಗ ಅಂತಂದರೆ, ಇವಾಗ ಏನಾಗುತ್ತೆ ಅಧಿಕಾರ ವಿಕೇಂದ್ರೀಕರಣ, ಒಂದು ಸಲ ಅಧಿಕಾರ ಒಂದು MLA ಅಂತ ಒಂದು ಸಲ ಪ್ರಮಾಣ ಸ್ವೀಕಾರ ಮಾಡಿದ್ಮೇಲೆ ಆತ ನೋಡಿ, ಒಬ್ಬರೇ ಅಬ್ಸರ್ವ್ ಮಾಡಿ ನೀವು, ಆತ ಹೆಂಗೆ ತನ್ನ ಪಾಳ್ಯಗಾರಿಗೆ ತನ್ನ ಕೋಟೆಯನ್ನು ಕಟ್ಕೊಂಡಿರ್ತಾನೆ ಅಂತಂದರೆ ಬೇರೆಯವ್ರು ಬರೋಕ್ಕೆ ಬಿಡೋದೇ ಇಲ್ಲ. ಒಂದು ಕ್ಷೇತ್ರಕ್ಕೆ ಒಂದು 5-6 ಜನ ವಾರ್ಡ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಎಕ್ಸಾಂಪಲ್. ಆ ವಾರ್ಡ್ ಬಂದಾಗ ಸಾಮಂತರಾಗ್ಬಿಡ್ತಾರೆ ಅವರು. ಸಾಮಂತರಾದಾಗ ಏನು ಮಾಡ್ತಾರೆ, ತಮ್ಮ ವಾರ್ಡನ್ನವರು ಆಳ್ತಾರೆ. ಆಳ್ವಿಕೆ ಬಂದಾಗ ಏನಾಗುತ್ತೆ ಅವಾಗ, ಅವ್ರ ವಾರ್ಡಿನ ಆಳ್ವಿಕೆ ಬಂದಾಗ ಏನಾಗುತ್ತೆ ಅಂದರೆ ಜನಗಳಿಗೆ ಹತ್ರ ಇರ್ತಾರೆ ಅವರು. ಸಾಮಾನ್ಯ ದರ್ಜೆ, ಸಾಮಾನ್ಯ ಮಧ್ಯಮ ವರ್ಗದ ಒಬ್ಬ ಕಾರ್ಪೊರೇಟ್ರು ಅವನು ಜನಗಳಿಗೆ ರೀಚ್ ಆಗ್ತಾನೆ. ಆಮೇಲೆ ಇನ್ನೊಂದೇನು ಭಯ ಅಂತಂದರೆ ಇವರಿಗೆ, ಯಾರಿಗೆ ಪಾಳ್ಯಗಾರಿಗೆ ಏನು ಭಯ, ಪಾಳ್ಯಗಾರ ಅಂತ ಪದ ಯಾಕೆ ಯೂಸ್ ಮಾಡ್ತಿದ್ದೀನಿ ಗೊತ್ತಾ, ಇದೊಂಥರ ಇದು ಜೆನೆಟಿಕ್ಸ್, ಇದು ಜನಕೊಂಡ ಅಂತ ಕರಿತೀವಿ. ನಾನು, ನನ್ನ ಮಗ, ನನ್ನ ಮಕ್ಕಳು, ಮೊಮ್ಮಕ್ಕಳು ಹಿಂಗೆ. ಈ ರಾಮಲಿಂಗಾರೆಡ್ಡಿ ತಗೊಳ್ರಿ ಎಕ್ಸಾಂಪಲ್, ಅವ್ರ ಮಗಳು. ಈಗ ನೆಕ್ಸ್ಟ್ ಇನ್ನೊಬ್ರು ಹುಡ್ಕೋತಾರೆ, ಇಂಧನ ಸಚಿವ ಜಾರ್ಜ್ ಮಗ ಹುಡ್ಕೋತಾರೆ ನಾಳೆ, ಆರ್ ಅಶೋಕ್, ನಂತರ ನಿಮ್ಮ ಸುರೇಶ್ ಕುಮಾರ್. ಈಗ ಏನಾಗ್ತಿದೆ ನಿಮಗೆ ಅಂತಂದರೆ, ಹಾಗಾದರೆ ಇಡೀ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದೊಳಗೆ 1.5 ಕೋಟಿ ಜನಸಂಖ್ಯೆಯೊಳಗೆ ಇಷ್ಟೇ 28 ಜನ ಮಾತ್ರನೇ ನಮ್ಮನ್ನು ಆಳಬೇಕು. ಇವ್ರ ಆಳ್ವಿಕೆ ಎಷ್ಟಾಗಿದೆ ಅಂದರೆ ಇವ್ರಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅವರಿಗೆ. ನೋಡಿ ಮೇಡಮ್, ಏನಾದ್ರು ಗೊತ್ತಾಯಿಲ್ಲ, ಒಂದು MLA ಕ್ಷೇತ್ರ ಅಂತಂದರೆ ತಿರುಪತಿ ಉಂಡಿ ಇದ್ದಂಗೆ ಮೇಡಮ್, ತಿರುಪತಿ ಉಂಡಿ ಇದ್ದಂಗೆ. ನೀವು ಬೇಡ ಅಂದು ತುಂಬ್ತಾರೆ. ಯಾಕಂದರೆ ತಿರುಪತಿನಲ್ಲಿ ಒಂದು ಎಕ್ಸಾಂಪಲ್ ನೋಡಿದ್ರಿ, ನಮ್ಮ ರಾಮೇಗೌಡರು ಗೊತ್ತದು ಚೆನ್ನಾಗಿ, ಅದು ನಕಲಿ ತುಪ್ಪಗಳು ಕೊಟ್ಬಿಟ್ಟು ಲಾಡು ಕಳಿಸೋರು. ಹಾಗೆ ನಕಲಿ ಕಾಮಗಾರಿ ಕೊಟ್ಬಿಟ್ಟು ಉಂಡಿ ತುಂಬಿಸ್ಕೋತಾರೆ, ನಕಲಿ ಕಾಮಗಾರಿಗಳು. ಸರ್ಕಾರ, ಅದು ಯಾವುದೇ ಸರ್ಕಾರ ಅಲ್ಲಿ ನಾಚಿಕೆಗೊಳ್ಬೇಕು ಅವರು. ಯು ಶುಡ್ ಅಶೇಮ್ ಫಾರ್ ಇಟ್. ಜನ ಮೌನವಾಗಿರ್ತಾರೆ. ಅರ್ಥ ಅಂದರೆ ಏನು ನೋಡಿ ಮೇಡಮ್, 10 ವರ್ಷ ಆಯಿತು. ಬರೀ 10 ವರ್ಷದೊಳಗೆ ನಮ್ಮ ಕಣ್ಣು ಕಾಣ್ತಾ ಇರೋದು ಏನು ಅಂತಂದರೆ, ಬರೀ ಬರೀ ಮಕ್ಕಳನ್ನ ಸವರ್ತಾ ಹೋಗು ಅಷ್ಟೇ, ಕ್ರೀಮ್ ಲೇಯರ್ನ ಸವರ್ತಾ ಹೋಗು. ಈಗ ಎಲ್ಲ ಭಾಗಿಗಳು ಕೊಟ್ಟರು. ನಮ್ಮ ಸ್ನೇಹಿತರು ಒಂದು ಹೇಳಿದ್ರು, ಯಾವುದೋ ಉದ್ಯೋಗ ಮೇಳ ಮಾಡಿದ್ವಿ ಅಂತ ಹೇಳಿದ್ರು. ಹಾಗಾದ್ರೆ ಯುವ ನಿಧಿ ಅಂದರೆ ಅರ್ಥ ಏನು? ಈಗ ಸ್ತ್ರೀ ಮಹಿಳೆಯರಿಗೆ ಅಂತ ಕೊಟ್ಟರು, ಗೌರವ ಇದೆ ಅವ್ರ ಮೇಲೆ. ಆದರೆ ಹಿರಿಯ ನಾಗರಿಕರು ಏನು ಮಾಡಿ, ನನ್ನಂಥ ಹಿರಿಯ ನಾಗರಿಕ ಏನು ಮಾಡಿದ್ದ? ನನಗೆ ಬಸ್ಗೆ ಹೋಗಿ, ನನಗೆ ಬಸ್ಸಲ್ಲಿ ಹೋಗಕ್ಕೆ ನಂಗೆ ಪವರ್ ಅಧಿಕಾರ ಇಲ್ವಾ? ನನಗೆ ಯಾಕೆ ಬಸ್ ಫ್ರೀ ಮಾಡಿಲ್ಲ? ಅದು ಬಿಡಿ, ನಂದು ಬೇಡ ಬಿಡಿ. ಮಕ್ಕಳು ತಗೊಳ್ಳಿ, ಶಾಲಾ ಮಕ್ಕಳಿಗೆ ಅವ್ರು ಯಾಕೆ ಕೊಟ್ಟಿಲ್ಲ? ಏನು ಸರ್, ಯಾಕೆ ಕೊಟ್ಟಿಲ್ಲ? ಸಮಸ್ಯೆ ಇರೋದು ಎಲ್ಲಿ ಗೊತ್ತಾ ಇಲ್ಲ, ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಇವ್ರಿಗೆ MLAಗಳಿಗೆ ಎಲೆಕ್ಷನ್ ಆಗಬಾರ್ದು, ಅಧಿಕಾರಿಗಳಿಗೆ ಎಲೆಕ್ಷನ್ ಆಗಬಾರ್ದು. ಅಧಿಕಾರಿ ಕೇಂದ್ರೀಕರಣ ಏನಾಗುತ್ತೆ ಅಂತಂದರೆ, ಒಬ್ಬ ಅಧಿಕಾರಿ ಬಕೆಟ್ ಹಿಡಿತಾನೆ MLAಗೆ, ಅವ್ನು ಏನು MLA ಏನು ನಿಮ್ಗೂ ನೀರು ಕುಡಿತಾನೆ, ಅದ್ರ ಎಂಜಲು ಇವನು ಬಿಸಾಕ್ತಾನೆ. ಇವರಿಬ್ಬರ ಮಧ್ಯೆ ಇರತಕ್ಕಂಥ ಅನೈತಿಕ ಮೈತ್ರಿನೇ ಅಭಿವೃದ್ಧಿಗೆ ಒಂದು ಹೆಸರು ಕೊಡ್ತಾರೆ. ಮೇಡಮ್ ಒಂದು ಹೇಳ್ತೇನೆ, ದೇರ್ ಇಸ್ ಅ ರೂಲ್. ಏನು ರೂಲ್? ಅಭಿವೃದ್ಧಿ ಒಂದು ರೂಲ್ ಇದೆ, ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆ. ಒಂದು ಕಡೆ ನೀವು ಒಂದು ಬೋರಿ ತೆಗೆದ್ರಿಂದ ಕೊಡಿ, ಆ ಕ್ಷೇತ್ರದ ಜನತೆ ಗೊತ್ತಾಗಬೇಕು ನೀನು ಏನಿಗೆ ಬೋರಿ ತೆಗಿತಿದ್ಯಾ ಅಂತ. ಅದ್ರ ಬಜೆಟ್ ಎಷ್ಟೊಂದು ಗೊತ್ತಾಗಬೇಕು, ಬಜೆಟ್ ಎಷ್ಟೊಂದು ಗೊತ್ತಾಗಬೇಕು. ಈಗ ಆ ಬಜೆಟ್ ಅವ್ನು ಡಿಸ್ಪ್ಲೇ ಮಾಡಬೇಕು. ಎಷ್ಟು ಕೊಟ್ಟಿದ್ದೀರ ಖರ್ಚು, ಅವ್ನು ಯಾರಿಗೆ ಗುತ್ತಿಗೆದಾರಿಗೆ ಗೊತ್ತಾಗಬೇಕು. ಅದು ಎಷ್ಟು ಸರ್ಕಾರ ಕುಳಿತು ಎಷ್ಟು ಆಯಿತು ಅಂತ ಹೇಳಬೇಕು. ಯಾವ್ದು ನಡೀತಿದೆ ಮೇಡಮ್? ಬೇಡ ಮೇಡಮ್, ಇದು ಬಿಟ್ಬಿಡಿ. ಮಹಿಳೆಯರಿಗೆ ಟಾಯ್ಲೆಟ್ಗಳಿಲ್ಲ ಮೇಡಮ್ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಏನ್ರಿ ಸರ್, ಇದೆಯಾ? ಟಾಯ್ಲೆಟ್ಸ್ಗಳಿಲ್ಲ. ನಾವು ದೊಡ್ಡ ಬಿಲ್ಡಿಂಗ್ಗಳು ಕಟ್ತೀವಿ, ಮಂತ್ರಿ ಸ್ಕ್ವೇರ್ ಅಂತ ಬಿಲ್ಡಿಂಗ್ಗಳಿಗೆಲ್ಲ ಮಾಫಿ ಮಾಡ್ತೀವಿ ನಾವು, ಟ್ಯಾಕ್ಸ್ ಕಟ್ತಾ ಇಸ್ಕೊಳ್ಳೋದೇ ಇಲ್ಲ. ಮಂತ್ರಿ ಬೇರೆ ಇದೆಯಲ್ಲ ಬಿಲ್ಡರ್ಸ್ಗಳೆಲ್ಲ. ಇವತ್ತು ಅವ್ರದ್ದು ಬರೀ ನಮ್ಮ ಟ್ಯಾಕ್ಸ್ಗಳು ಅವ್ರು ಕಟ್ಟಬೇಕಾದ ಟ್ಯಾಕ್ಸ್ಗಳು ಬಂತು ಅಂದರೆ ಅದೇ ಒಂದು ರಾಜ್ಯದ ಬಜೆಟ್ ಆಗುತ್ತೆ. ನನಗೆ ಗೊತ್ತಿರೋ ಮಟ್ಟ 7 ಲಕ್ಷ ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಗೊತ್ತಾ, ಅಕಾರ್ಡಿಂಗ್ ಟು RTA ಆಕ್ಟ್. 7 ಲಕ್ಷ ಏನು ಹನುಮಂತೇಗೌಡ್ರೆ, 7 lakhs crore. ಯಾಕೆ ತಗೊಳ್ಳಲ್ಲ? ಯಾಕೆ? ಅಪವಿತ್ರ ಮೈತ್ರಿಗಳಿದೆಯಲ್ಲ. ನಾನು ಹೊಡಿತೀನಿ, ನೀನು ಹೊಡಿ. ನಾನು ತಿಂತೀನಿ ಎಂಜಲ್, ನೀನು ತಿನ್ನು ಎಂಜಲ್ಲು. ನೀವೇನಾದರೂ ಒಬ್ಬ ಇಂಜಿನಿಯರ್ ಹತ್ರ ಮಾತಾಡ್ಸಿ, ನೀವು ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ಏನಿಲ್ಲ ಮೇಡಮ್, ತುಂಬ ಸಿಂಪಲ್ಲು. ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬಿಟ್ಟು ಮಾತಾಡಿ ನೀವು, ನೋಡಯ್ಯ ನೀನು ಈ ಕ್ಷೇತ್ರ ವಾರ್ಡ್ ಇದು, ಈ ವಾರ್ಡ್ ಒಳಗೆ ಎಷ್ಟು ಹೋಟ್ಲ್ ಇದೆಯಪ್ಪ, ನಿನಗೆ ಎಷ್ಟು ಹೋಟ್ಲ್ ಲೈಸೆನ್ಸ್ ಕೊಟ್ಟಿದ್ದೀಯ ಅಂತ ಕೇಳಿ ನೀವು.
ಎಷ್ಟು ಹೋಟೆಲು ಅಫಿಷಿಯಲ್ ನಡೀತಿದೆ, ಎಷ್ಟು ಹೋಟ್ಲು ಹೈಜಿನಿಕ್ ನಡೀತಿದೆ, ಎಷ್ಟು ಹೋಟ್ಲು ಆಸ್ ಪರ್ ದಿ KMC ಆಕ್ಟ್ ನಡೀತಿದೆ ಅಂತ ಕೇಳಿ ಮತ್ತು ಉತ್ತರ ಇರಲ್ಲ. ಬರ್ಬೇಕಾದ್ರೆ ಬರೀ ಕೈಯಲ್ಲಿ ದಾರ ಕಟ್ಕೊಂಡ್ಬರ್ತಾನೆ, ಆಮೇಲೆ ಬ್ರಾಸ್ಲೆಟ್ರು ಬರುತ್ತೆ ಅವನಿಗೆ. ಹೌದು. ಏನು ಸರ್, ಬರೀ ದಾರ ಕಟ್ಕೊಂಡ್ಬರ್ತಾನೆ ಮೇಡಮ್. ಬರ್ಬೇಕಾದ್ರೆ ಒಂದು ಸಣ್ಣ ಬೈಕಲ್ಲಿ ಬರ್ತಾನೆ, ಅವ್ನು ಮರ್ಸಿಡೀಸ್ ಕಾರು, ಇವನು ಎದೇನೋ ಬರ್ತಾವೆ ಕಾರುಗಳು ಗೊತ್ತಿಲ್ಲ, ಹೆಸರುಗಳು ಗೊತ್ತಿಲ್ಲ ನಮಗೆ. ಹೆಂಗೆ ಪ್ರಿಂಟಾ ದುಡ್ಡುಗಳು? ಸೊ ನಮ್ಮ ಪ್ರಶ್ನೆ ಇಷ್ಟೇ, ನಮ್ಮ ಜನ ಯಾರು ನಮ್ಮನ್ನು ಇಷ್ಟು ವರ್ಷಗಳ ಕಾಲ ಕೂತ್ಕೊಂಡಿದ್ದಲ್ಲ, ಒಳ್ಕೊಂಡು ಕೂತಿದ್ದಲ್ಲ, ಅವ್ರು ನೆಬ್ಬಿಸ್ಬೇಕು. ಯಾವಾಗದು ಒಂದು ಕಡೆ ಆ ಹಳೆ ಬೇರು ಹಳೇದು ಬಿದ್ದೋಗ ಮರಗಳು ಬಿದ್ದೋದಾಗ ಹೊಸ ಚಿಗುರು ಬರುತ್ತೆ ನೋಡಿ, ಅವಾಗ ನೀವು ಅಭಿವೃದ್ಧಿ ನೋಡೋಕೆ ಅವಕಾಶ ಆಗುತ್ತೆ. ಬಿಡಲ್ಲ, ಯಾಕೆ ಗೊತ್ತಾ, ಅವ್ರಿಗೆ ಭಯ. ಈಗ ಕಾರ್ಪೊರೇಟರ್ಗಳು ಬಂದು ಈಗ 28 ವಿಧಾನಸಭಾ ಕ್ಷೇತ್ರದಿಂದನೂ ಜಾಸ್ತಿ ಆಗುತ್ತೆ. 198 ಇತ್ತು, 224 ಆಯಿತು. 220 369 ಬಂತು. ಈಗ 369 ಬಂದಾಗ ಒಂದು ವಾರ್ಡ್ 20,000 ಜನ ಇರ್ತಾರೆ. ಆಯ್ತಲ್ಲ, ಕಣ್ಣು ಕುಗ್ತಾ ಇರುತ್ತೆ ಅವಾಗ. 10 ರೂಪಾಯಿ ಲೆಕ್ಕ ಕೊಡಬೇಕು ಅವಾಗ. ಇದೇನೀಗ ಇವ್ರೇನು ಕೊಚ್ಕೊಳ್ಳೋಂಗಿಲ್ಲ. ನಾವು ಕಾಂಗ್ರೆಸ್ ಕೊಡ್ತು ಇವ್ರು ಕೊಡ್ತು ಕೊಚ್ಕೊಳ್ಳೋಂಗಿಲ್ಲ. ಸುಪ್ರೀಂ ಕೋರ್ಟ್ ಚಾಟಿಯಸ್ ಬಿಸಾಕ್ಬಿಟ್ಟು ಕೆಳಗಡೆ ಮೇಲೆ ಮುಚ್ಕೊಂಡು 30 ತಾರೀಕು ಎಲೆಕ್ಷನ್ ಮಾಡು ಅಂತ ಹೇಳುತ್ತೆ, ಹೇಳ್ತಾ ಇದೆ. ಅದಕ್ಕೇನೆ ಈಗ ಹರಾವಡಿಗಳು. ಪ್ರಶ್ನೆ ಹುಟ್ಟೋದು ಏನಂತ ನೋಡಿ ಮೇಡಮ್, ಈಗ ಇವರು ಏನು ಮಾಡ್ತಾರೆ, ಗಲೀಜು ಮಾಡೋದ್ರೊಳಗೆ ಒಂದಿಷ್ಟು ಅಂತ ಇಷ್ಟುಬಿಟ್ರೆ ಮುಷ್ಟಿ ಎಷ್ಟೋ ಅಭಿವೃದ್ಧಿಗೆ ಹೋಗ್ಬಿಡ್ಬೋದು. ಬೆಂಗಳೂರು ಸ್ವರ್ಗ ಮಾಡ್ಬೋದು. ನನಗೆ ನೆನಪಿದೆ ಮೇಡಮ್, ನಾವು ವಾಕ್ ಮಾಡಬೇಕಾದ್ರೆ ಬೆಳಿಗ್ಗೆ ಹೊತ್ತು ಲಾಲ್ಬಾಗ್ ಹತ್ರ ಹಿಬ್ಬನಿ ಕಾಣಿಸಿದ್ರು, ನಮ್ಗೆ ರೋಡೇ ಕಾಣಿಸ್ತಿರ್ಲಿಲ್ಲ ಮೇಡಮ್. ಈಗ ಎಲ್ಲಿದೆ ಮೇಡಮ್ ಅದು ಹಿಬ್ಬನಿ? ಮಂಜು ಎಲ್ಲಿದೆ ಇವಾಗ? ಬೆಂಗಳೂರು ನಗರ ಒಂದು ಕಾಲದ ಸಿಲಿಕಾನ್ ಸಿಟಿ, ಒಂದು ಕಾಲದಲ್ಲಿ ಏನೋ ಒಂದು ನಗರಿ ಅಂತಿತ್ತು, ಗಾರ್ಡನ್ ಸಿಟಿ ಅಂತಿತ್ತು, ನಗರಿ ಅಂತಿತ್ತು. ಇವತ್ತೆಲ್ಲೋದು ಸಿಮೆಂಟ್ ರೋಡ್ ಆಗಿದೆ, ಸಿಮೆಂಟ್ ಕಾಡ್ ಆಗಿದೆ. ನಮ್ಮ ಹನುಮನ್ ನಗರ ಏರಿಯಾ ಸೋಕಾಲ್ಡ್ MLA ರವಿ ಸುಬ್ರಹ್ಮಣ್ಯಂ ಏರಿಯಾ ಕ್ಷೇತ್ರದಲ್ಲಿ ವೈಟ್ ಟ್ಯಾಪಿಂಗ್ ಅಂತ ಹಾಕ್ಬಿಟ್ಟು 1.5 ವರ್ಷ ಆಯ್ತು ಮೇಡಮ್. ಹೂವು ಮಾರೋರು ಹೋದ್ರು, ಎಳ್ಳಿನ ಮಾರೋರು ಹೋದ್ರು, ಹಣ್ಣು ಮಾರೋರು ಹೋದ್ರು, ಎಲ್ಲ ಮುಚ್ಚಿಬಿಟ್ರು. ಲಿಟ್ರಲಿ ದೇ ಆರ್ ಔಟ್. ಒಂಥರ ಬಿಕೋ ಅಂತ ಕಾಣುತ್ತಾ ರೋಡ್ ಪೂರ್ತಿ. ಒಂದು ರೋಡ್ ಇಲ್ಲ ಹೋಗೋಕ್ಕೆ, ಫುಲ್ ಖಾಲಿ. ಎಸ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್, ಮತ್ತೆ ಬರ್ತೀನಿ. ಎಸ್, GBA ವ್ಯಾಪ್ತಿಯ 5 ಪಾಲಿಕೆಗಳಿಗೆ ನಾಳೆ ಮತ್ತು ನಾಡಿದ್ದು ಬಜೆಟ್ ಮಂಡನೆ ಆಗಲಿದೆ. ಹೀಗಾಗಿ ಬೆಂಗಳೂರಿನ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ, ಈ ಬಗ್ಗೆ ಮಾತಾಡೋಣ. ಎಸ್ ಗೌಡ್ರೆ, ಈಗ ಮೊನ್ನೆ ಬಜೆಟ್ನಲ್ಲಿ CM ಹೇಳಿದ್ರು, ಅಂದರೆ ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ ಅಂತ ಹೇಳಿದ್ದಾರೆ. ಹಾಗೆ ಈ ವೈಟ್ ಟಾಪಿಂಗ್ ಅದಕ್ಕೆ 3,000 ಕೋಟಿ ಅಂತ. ಸೊ ಟೋಟಲ್ ಆಗಿ ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ ಸಾಕಾ? ಜೊತೆಗೆ GBA ಬಜೆಟ್ನಿಂದನೂ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ, ಹೇಗೆ? ಈಗ ಒಂದು ಮನೆ ಅಂತ ಹೇಳಿದ್ರೆ ಮನೆಯ ಆದಾಯ ಯಾರೋ ಒಬ್ಬ ಸಂಪಾದನೆ ಮಾಡ್ತಿರ್ತಾನೆ. ಆ ಸಂಪಾದನೆಯಲ್ಲಿ ಅವರ ದಿನನಿತ್ಯದ ಅಂದರೆ ಊಟ ತಿಂಡಿಗೆ ಬೇಕಾದಂಥ ಖರ್ಚು ಎಷ್ಟು, ಅವರ ಬಟ್ಟೆ ಬರೆ ಇತ್ಯಾದಿಯಾಗಿ ಅದಕ್ಕೆ ಬೇಕಾದಂಥದ್ದು ಎಷ್ಟು, ಇದರ ನಡುವೆ ಹಬ್ಬಗಳು ಬಂದರೆ ಅನಿವಾರ್ಯವಾಗಿ ಮಾಡುವಂಥ ಹಬ್ಬಕ್ಕೆ ಎಷ್ಟು ಖರ್ಚು, ಹೀಗೆ ಅವರಲ್ಲಿರುವಂಥದ್ದನ್ನು ಒಂದಿಷ್ಟು ಸೇವಿಂಗ್ಸು, ಒಂದಿಷ್ಟು ಇನ್ಶೂರೆನ್ಸು, ಇದೆಲ್ಲದಕ್ಕೂ ಅವನು ಡಿವೈಡ್ ಮಾಡಿ ಪ್ಲಾನ್ ಮಾಡಿ ಕಟ್ಟಬೇಕು. ಯಾವುದಕ್ಕೂ ತಗೊಂಡೋಗಿ ಏನೋ ಮಾಡಿಬಿಟ್ರೆ ಆಗಲ್ಲ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋಂಥದ್ದು ಒಂದು ಹೇಳಿದ್ದಾರೆ. ಹಾಸಿಗೆ ಉದ್ದ ಮಾಡ್ಕೊಳ್ಳಿಕ್ಕಾಗಲ್ಲ, ಹಾಸಿಗೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅಂತ. ಹಾಗೆ ಒಂದು BBMP ಅಂತ ಹೇಳಿದರೆ ಒಂದು ರಾಜ್ಯನೋ ಅಥವಾ ದೇಶದ ಯಾವುದೇ ಇರಲಿ, ಆದಾಯದ ಸೋರ್ಸ್ಗೆ ಎಷ್ಟು, ಆ ಸೋರ್ಸು ಯಾವ್ಯಾವುದು ಮೂಲಭೂತ ಸಮಸ್ಯೆಗಳಿದೆ, ಆ ಮೂಲಭೂತ ಸಮಸ್ಯೆಗಳಿಗೆ ಅನಿವಾರ್ಯವಾಗಿ ಫಸ್ಟ್ ಪ್ರಿಫರೆನ್ಸ್. ಅದರಲ್ಲಿ ನಾವು 3-4 ಭಾಗಗಳನ್ನು ಮಾಡಬೇಕಾಗತ್ತೆ. ಒಂದೇನು ಅಂದರೆ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್, ಅದು ತುರ್ತು ಹೌದು, ಮುಖ್ಯವೂ ಹೌದು. ಇನ್ನೊಂದಿದೆ, ಅದು ಇಂಪಾರ್ಟೆಂಟ್ ಅದರ ಅರ್ಜೆಂಟ್ ಅಲ್ಲ. ಇನ್ನೊಂದು ಅರ್ಜೆಂಟು ಅಲ್ಲ, ಇಂಪಾರ್ಟೆಂಟು ಅಲ್ಲ. ಹೀಗೆ ಗುಂಪುಗಳನ್ನು ಮಾಡಿಕೊಂಡು ನಾವು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅನ್ನೋಂಥದ್ದನ್ನ ಹಾಕಬೇಕು. ಈಗ ನೋಡಿ, ಮೂಲಭೂತ ಸಮಸ್ಯೆಗಳು ಅಂತಂದ್ರೆ ಕುಡಿಯುವ ನೀರು, ರಸ್ತೆ, ಲೈಟು, ಇದನ್ನ ಮಾಡಲೇಬೇಕು. ಇದು ತೊಂದರೆ ಆದರೆ ಉಳಿದಿದೆಲ್ಲವೂ ತೊಂದರೆ ಆಗತ್ತೆ. ಈಗ ನಮ್ಮ ಕಶ್ಯಪ್ ಅವರು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ಅವರ ಒಂದು ರಸ್ತೆಯಲ್ಲಿ ಅಂಗಡಿಗಳೇ ಇಲ್ಲ ಅಂತ. ಇವತ್ತು ದಿನಸಿ ಮಾಡ್ತಿದ್ದಂಥ ಸಣ್ಣ ಸಣ್ಣ ಅಂಗಡಿಗಳನ್ನೆಲ್ಲ ಮುಚ್ಚಿಸ್ಬಿಟ್ರು. ಏನಕ್ಕೆ ಅಂತಂದ್ರೆ ಅದೇನೇ ಪಾಳೆಗಾರಿಕೆ ಅಂತ ಹೇಳಿದ್ರಲ್ಲ, ಆ ರೀತಿಯ ಹಣಬಲ ಮತ್ತೆ ತೋಡುಬಲ ಇರೋವರಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಾ ಹೋಗಿ ಮಾಲ್ಗಳಾಗಿದ್ದಾವೆ. ಹಂಗಾಗಿ ಸಣ್ಣ ಅಂಗಡಿಗಳು ಮುಚ್ಚೋದ್ವು. ಇನ್ನ ಈ ತರಕಾರಿ ಅಂಗಡಿಗಳು ಮಾಲ್ಗೆ ಹೋಗ್ಬೇಕಾ? ಎಲ್ಲರೂ ದೊಡ್ಡ ದೊಡ್ಡ ಮಾಲ್ಗೆ. ತರಕಾರಿ ಅಂಗಡಿಗಳು ಮನೆ ಮುಂದೆನೋ ಅಥವಾ ರಸ್ತೆ ಬದಿಯಲ್ಲೋ ಇರುತ್ತೆ. ಅವರಿಗೆ ಒಂದಿಷ್ಟು ಅನುಕೂಲಗಳಿತ್ತು ಹಿಂದೆ ಇರೋದ್ರಲ್ಲಿ.
ಅಲ್ಲಿ ಒಂದು ಪೊಲೀಸ್ನವ್ರ ಕಾಟ ಅಂತೂ ಇತ್ತು, ಏನೋ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಅವರು ಒಂದು ಟಿಪ್ಸ್ ತಗೊಂಡೋಗಿ ಮಾಡ್ತಾ ಇದ್ರು, ಆದರೂ ಅವರು ವ್ಯಾಪಾರ ಮಾಡ್ತಿದ್ರು, ನೆಮ್ಮದಿಯಾಗಿದ್ರು. ಆದರೆ ಈ BBMP ಬೃಹತ್ ಬೆಂಗಳೂರು ಆದ ನಂತರ ಇದಕ್ಕೆ ಕಾಟ ಶುರುವಾಗಿ, ಈಗ ಗ್ರೇಟರ್ ಬೆಂಗಳೂರು ಆದಮೇಲೆ ಪಾಪ ಆ ತರಕಾರಿ ಅಂಗಡಿಗಳವರು ನಿಲ್ಸೋಂಗೂ ಇಲ್ಲ, ಒತ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ. ಆ ರೀತಿಯ ಒಂದು ದುರ್ಗತಿ ಬಂದ್ಬಿಟ್ಟಿದೆ. ಅದರಲ್ಲೂ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಕಿತ್ತಾಕಿದ್ರೆ ವರ್ಷಾನುಗಟ್ಲೆ ಇಲ್ಲ. ಆ ವೈಟ್ ಟ್ಯಾಪಿಂಗ್ ನೀವೇನೋ ಹೇಳಿದ್ರಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತ, 32 ಕೋಟಿ 1 ಕಿಲೋಮೀಟರ್ ವೈಟ್ ಟ್ಯಾಪಿಂಗು, ಅದು ಸಾಕಾಗಲ್ಲ ಅಂತ ಆಗತ್ತಾ? ಅಂದ್ರೆ ಈ ಪರ್ಸೆಂಟೇಜ್ 40% 50% ಹೋಗಿ ಉಳಿದಿದ್ದನ್ನ ಅವರಲ್ಲಿ ಹಾಕ್ತಾವ್ರೆ. ಹಂಗೆ ಈ ಏನು ಬರುವಂತ ಆದಾಯದ ಮೂಲ ಇದೆಯಲ್ಲ, ಆ ಮೂಲವನ್ನ ಇಟ್ಕೊಂಡು ಇವರು ಪ್ಲಾನ್ ಮಾಡಬೇಕಾಗತ್ತೆ. ಇವತ್ತು ಇವ್ರ ಪ್ಲಾನಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ಮನೆಗೆ ಕಂದಾಯ ಇದ್ದು ನಾನು ಆಗಲೇ ಹೇಳಿದೆ. ಈಗ 2 ವರ್ಷದ ಹಿಂದೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನನಗನ್ಸುತ್ತೆ 2 ಸಲ ಏರಿಸಿದ್ರು ಅನ್ಸುತ್ತೆ. ಆದ್ರೆ 3ನೇ ಸರಿ ಬಾಕಿ ಅಂತ ತಲೆ ಮೇಲೆ ಬಾಸುಂಡೆ ಹಾಕ್ತಾ ಇದ್ದಾರೆ. ಇದು ಮನೆದಾದ್ರೆ ಇನ್ನು 2ನೇ ಸಂಗತಿ ಕಸದ್ದು. ಈ ಕಸಕ್ಕೆ ಸರಿಯಾಗಿ ಗಾಡಿ ಬರೋದೇ ಇಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ನಮಗೂ ಕಣ್ಣಿಗೆ ರಾಚುತ್ತೆ, ಅಲ್ಲಿ ಕಸದ ಗಾಡಿ ತುಂಬಿಕೊಂಡು ನಿಂತಿರ್ತವೆ, ದೊಡ್ಡ ದೊಡ್ಡ ಲಾರಿಗಳು ಮುಂದೆ ಹೋಗೋದಿಲ್ಲ. ಯಾಕೆ ಗೊತ್ತಿಲ್ಲ, ಅವರಿಗೆ ಪೇಮೆಂಟ್ ಆಗಿಲ್ವೋ ಅಥವಾ ಅಲ್ಲಿ ಸುರಿಲಿಕ್ಕೆ ಇವ್ರು ತಗೊಂಡೋಗಿಲ್ವೋ ಗೊತ್ತಿಲ್ಲ. ಆದ್ರೆ ಈ ಕಾರಣ ಇಟ್ಕೊಂಡು ಮನೆಗಳ ಮುಂದೆ ಬರೋದಿಲ್ಲ. ಈಗ ಮನೆಗೆ ಪ್ರತಿ ತಿಂಗಳು ಟ್ಯಾಕ್ಸ್ ಹಾಕ್ತಾರಂತೆ. 200 ರೂಪಾಯಿ ಏನೋ, ಒಂದು ಸಣ್ಣ ಮನೆ ಆದ್ರೆ 100 ರೂಪಾಯಿ, 4-5 ಮನೆ ಇದ್ರೆ ಇಷ್ಟು, ಅದು ಮನೆ ಲೆಕ್ಕದಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಆ ಟ್ಯಾಕ್ಸ್ ತಗೊಳ್ತಿರಲ್ಲ, ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದಕ್ಕೆ ತಕ್ಕಾಗಿ ನೀವು ಸೇವೆ ಕೊಡ್ತಾ ಇದ್ದೀರಾ, ಅದನ್ನ ನೋಡಿರ ಖಂಡಿತ ಇಲ್ಲ. ಇವರು ಹೇಳಿದ್ರು, ನಮ್ಮ ಈ ಕೆಲಸದವರು ಒಂದು ಸ್ವಲ್ಪ ಮಾಡ್ತಾರೆ, ಮೋಸ ಮಾಡ್ತಾರೆ. ಈಗ BBMPಯ ಕೆಲವು ಕಟ್ಟಡಗಳಿರ್ತದೆ, ಅಲ್ಲಿ ಕಸ ಇರ್ತದೆ, ಅಲ್ಲಿ ಯಾಕೆಂದ್ರೆ ಅವ್ರದ್ದು ಏನು ಸಿಕ್ಕಲ್ಲ, ಟಿಪ್ಸ್ ಸಿಕ್ಕಲ್ಲ. ಆದ್ರೆ ಬೇರೆ ಕಡೆ ಎಲ್ಲ ನಡೀತಿರ್ತದೆ, ಅವರಿಗೆ ಮನೆ ಹತ್ರ ಟಿಪ್ಸ್ ತಗೋಬಹುದು. ಆದ್ರೆ ಸರ್ಕಾರಿ ಬಿಲ್ಡಿಂಗ್ ಇರ್ತದಲ್ಲ, ಅಲ್ಲಿ ಕಸಗಳು ಹಂಗೆ ಇರುತ್ತೆ. ಇದು ಎಷ್ಟು ಸರಿ? ಯಾಕೆಂದ್ರೆ ಸಾರ್ವಜನಿಕ ಕಟ್ಟಡ ಇದ್ದಾಗ ಅಲ್ಲಿ ಕ್ಲೀನ್ ಆಗಿರ್ಬೇಕು, ಅಲ್ಲಿ ಅವ್ರು ಸರಿಯಾಗಿ ಕ್ಲೀನ್ ಮಾಡಲ್ಲ. ಇದನ್ನ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ, ನೀವು ಕೆಲಸ ಮಾಡೋದನ್ನ ಸರಿಯಾಗಿ ಕೆಲಸ ಮಾಡಿ, ಕೇಳೋದನ್ನ ಅಕಸ್ಮಾತ್ ಕೇಳಿದ್ರೆ ಖಂಡಿತ ಕೊಡ್ತಾರೆ. ನಮ್ ಜನ ಏನು ಒಂಥರ ರಾಕ್ಷಸ ಪ್ರವೃತ್ತಿಯವರಲ್ಲ, ಕೊಡುವಂತವ್ರಿದ್ದಾರೆ. ಅಂದ್ರೆ ಈ ಕಸದ್ದು ಒಂದು ಭಾಗ ಆದ್ರೆ ಮತ್ತೊಂದು ಎಲ್ಲದಕ್ಕೂ ಸಮಸ್ಯೆ ಆಗ್ತಿರೋದೇನು ಅಂತ ಹೇಳಿದ್ರೆ, ಈ ಕಟ್ಟಡಗಳನ್ನ ಕಟ್ತಾರಲ್ಲ, ಆ ಕಟ್ಟುವಂತ ಸಂದರ್ಭದಲ್ಲಿ ಲಾರಿಗಳು ಬರ್ತಾವಲ್ಲ, ಆ ಲಾರಿಗಳು ಬಂದು ತಗೊಂಡೋಗುವಂಥದ್ದು ಅಥವಾ ಒಳಗಡೆ ಮಾಲ್ ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ಧೂಳು ಬರ್ತದೆ ಕಟ್ಟಡಗಳು ಹೊಡೆದಾಗ. ಅದನ್ನು ಒಂದ್ ಕಡೆ ಸಹಿಸ್ಕೊಂಡ್ಬಿಡ್ಬೋದು. ಆದ್ರೆ ಈ ಟ್ರಾಫಿಕ್ ಏನ್ ಜಾಸ್ತಿ ಆಗ್ತಿದೆಯಲ್ಲ, ಈ ಟ್ರಾಫಿಕ್ ಏನ್ ಮಧ್ಯದಲ್ಲಿ ಲಾರಿಗಳು ಬರಲ್ಲ, ಟ್ರ್ಯಾಕ್ಟರ್ಗಳು ಬರ್ತವೆ. ನಿಮಗೆ ಬೇಕು ಅಂದ್ರೆ ನಾನು ಇದನ್ನು ಕೊಡ್ತೀನಿ. ಟ್ರ್ಯಾಕ್ಟರ್ಗೆ ಮುಂದೆ ಇಂಜನ್ಗೂ ಟ್ರೈಲರ್ಗೆ ಎರಡಕ್ಕೂ ನಂಬರ್ ಇರಲ್ಲ. ನಮ್ಮ ಪೊಲೀಸ್ನವ್ರು ಹಿಡಿದಿದೆ ಗಾಡಿಗಳನ್ನ, ಆದ್ರೆ ಆ ಟ್ರ್ಯಾಕ್ಟರ್ ಹಿಡಿಯಲ್ಲ. ಯಾಕೆ ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಈ ರಾಜಕಾರಣಿಗಳ ಕೈಗೊಂಬೆಗಳಾಗಿರುವಂತಹ ವ್ಯಕ್ತಿಗಳು ಅದನ್ನ ಲೀಡ್ ಮಾಡ್ತಾ ಇರ್ತಾರೆ. ಅದನ್ನ ಪೊಲೀಸ್ನವ್ರು ಹಿಡಿಯಲ್ಲ. ಬೆಂಗಳೂರಿನಲ್ಲಿ ನೀವು ಒಂದಿನ ನೀವು ನಿಮ್ಮ ಇದಕ್ಕೆ ಹೇಳಿ, ಒಂದು ಟೀಮ್ ಹೇಳಿ ಬಿಡಿ, ಸುಮಾರು ಒಂದು ಬೆಳಗ್ಗೆ 10-11 ಗಂಟೆವರೆಗೆ ನೀವು ಬೆಂಗಳೂರು ಔಟ್ಸ್ಕರ್ಟ್, ಅಂದ್ರೆ ಈಗ ಈ ಕಡೆ ಹೋದ್ರೆ ಮಾಗಡಿ ರಸ್ತೆ, ಈ ಕಡೆ ಹೋದ್ರೆ ಯಾವುದು ತಲಗಟ್ಟುಪುರ, ಈ ಕಡೆ ಹೋದ್ರೆ KR ಪುರ, ಈ ಕಡೆ ಇಂಥ ಬಾರ್ಡರ್ಗಳಲ್ಲಿ ನೀವು ಟ್ರ್ಯಾಕ್ಟರ್ಗಳನ್ನ ಇದು ಮಾಡ್ಲಿಕ್ಕೆ ಬಿಡಿ. ಟ್ರ್ಯಾಕ್ಟರ್ ನಂಬರೇ ಇಲ್ಲ. ಅಕಸ್ಮಾತ್ ನಂಬರ್ ಇದ್ರೂ ಕೂಡ ವೈಟ್ ಬೋರ್ಡ್ ಇರ್ತದೆ. ವೈಟ್ ಬೋರ್ಡ್ ಇರುವಂತದ್ದು ಮಣ್ಣೆಂಗ್ ಹೊಡಿಲಿಕ್ಕೆ ಸಾಧ್ಯ, ಅದೆಲ್ಲೋ ಬೋರ್ಡ್ ಹಾಕ್ಬೇಕು. ಅಂದ್ರೆ ಈ ಪೊಲೀಸ್ನವರು ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಕೆಲಸ ಮಾಡ್ತಾ ಇಲ್ಲ. ಎಲ್ಲಿ ದುಡ್ಡು ಸಿಗುತ್ತೋ ಅಲ್ಲಿ ಮಾತ್ರ ಕೈ ಹಾಕ್ತಾರೆ. ಎಲ್ಲಿ ಹೋಲ್ಸೇಲ್ ಲಂಸಮ್ ಬರುತ್ತೋ ಅವರನ್ನ ಬಿಟ್ಬಿಡ್ತಾರೆ. ಟ್ರಾಫಿಕ್ನವ್ರು ಇದನ್ನು ಮಾಡ್ತಾ ಇದ್ದಾರೆ. ಇನ್ನ ರಸ್ತೆಗಳದ್ದು ತರಕಾರಿ ಇದಾಯ್ತು, ಇದ್ರದ್ದಾಯ್ತು. ಇನ್ನು ಮುಖ್ಯವಾಗಿ ಬರುವಂಥದ್ದು ಆಫೀಸ್ಗೆ ಹೋಗೋದಕ್ಕೆ ಬರೋದಕ್ಕೆ. ಮಕ್ಕಳಿಗೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಒಂದು ಮಕ್ಕಳಿಂದ ಓಟ್ ಬರಲ್ಲ, ಮಕ್ಕಳಿಗೆ ಅದಕ್ಕೆ ಫ್ರೀ ಇಲ್ಲ ಬಸ್ನಲ್ಲಿ ಅಲ್ವಾ. ಆದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಿರೋದ್ರಿಂದ ಆದ್ಯತೆ ಕೊಡಬೇಕಾಗಿದ್ದು ಹೆಂಗೆ ಎಲ್ಲಾ ಹೆಂಗಸರಿಗೆ ಅನ್ನೋದಕ್ಕಿಂತಲೂ ಎಲ್ಲ ಮಕ್ಕಳಿಗೆ ಕೊಡಬೇಕಾಗಿತ್ತು. ಎಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಫ್ರೀ ಆಗಿ ಕೊಡ್ಲಿ. ಆದ್ರೆ ಇವ್ರೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಬಸ್ಗಳನ್ನು ತಗೊಂಡ್ಬರ್ತಾ ಇದಾರಲ್ಲ, ಇವರು ಹೇಳಿದ್ರಲ್ಲ, ಬಸ್ಗಳು ಯಾಕೆ ಹಿಂಗಾಗಿದ್ದಾವೆ ಅಂದ್ರೆ, ಬೆಂಗಳೂರು ಅಂದ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇದೆಯಲ್ಲ, ಅದು ಆಲ್ರೆಡಿ ಪ್ರೈವೇಟೈಸ್ ಆಗೋಗಿದೆ. ಯಾರಿಗೂ ಗೊತ್ತಿಲ್ಲದಾಗೆ ಪ್ರೈವೇಟೈಸ್ ಆಗೋಗ್ಬಿಟ್ಟಿದೆ. ಏನಕ್ಕೆ ಅಂತಂದ್ರೆ, ಅವು ಏನು ಎಲೆಕ್ಟ್ರಿಕ್ ಬಸ್ಗಳು ಇದೆಯಲ್ಲ, ಅದಷ್ಟು ಬಸ್ಗಳು ಪ್ರೈವೇಟ್.
ಅವು ಯಾವಾಗೂ ಗೌರ್ಮೆಂಟ್ ಅಲ್ಲ. ಅದಕ್ಕೆ ಕಿತ್ತೋಗಿದ್ದನ್ನ ಅವನು ಮಾಡ್ಕೊಡ್ಬೇಕು, ಹೆಂಗೋ ತಳ್ಳು ಅಂತ ಹೇಳ್ತಾನೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತೇಳಿ. ಈ ರೀತಿ ಸಾರಿಗೆಯನ್ನ ಸರಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಸಾರಿಗೆ ಇದರಲ್ಲಿಲ್ಲ. ಇನ್ನು ಆಹಾರದ ಸಮಸ್ಯೆಯನ್ನು ಗಮನಿಸಬೇಕಾದಂಥವರು ಹೆಂಗೋ ಜನ ಬದುಕ್ತಾರೆ, ಕ್ಯೂಬ್ ನಿಂತ್ಕೊಂತಾರೋ ಹೋಗಿ ಮಾಲ್ಗೆ ಹೋಗ್ತಾ ಇರ್ತಾರೋ ಏನೋ ಮಾಡಿ ಬದುಕ್ತಾರೆ ಅಂತ ಅದ್ರ ಬಗ್ಗೆ ಇಲ್ಲ. ಗುಂಡಿನೋ ಹಳ್ಳನೋ ಬಿದ್ದು ಸಾಯ್ತಾರೋ ಏನಾದರೂ ಹಾಕೊಳ್ಳಿ, ಒಟ್ಟು ಜನ ಇದಾರಲ್ಲ ನಮ್ಗೆ ಓಟ್ ಹಾಕ್ತಾರಲ್ಲ ಅಷ್ಟು ಸಾಕು. ಅವ್ರಿಗೆ ಚುನಾವಣೆ ಬಂದಾಗ 500 ರೂಪಾಯಿ ಇಲ್ಲ 1000 ರೂಪಾಯಿ ಕೊಟ್ಟರಾಯ್ತು ಅನ್ನೋ ಲೆಕ್ಕದಲ್ಲಿ ಈ ರೀತಿ ನಡೀತಾ ಇದ್ದಾವೆ. ಒಟ್ಟಾರೆ ಮೂಲಭೂತ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇರೋ ಪರಿಣಾಮವಾಗಿ ಇವತ್ತು ಇವರು ಬಜೆಟ್, ನಾನು ಆಗಲೇ ಏನು ಹೇಳಿದ್ದೆ ಒಂದ್ಸಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೆಸರರ್ಚಾಟದ ಬಜೆಟ್ಟೇ ವಿನಃ ಇದು ಜನರಿಗಾಗಿ ಅಂದರೆ ಜನರಿಗಾಗಿ ಜನರಿಗೋಸ್ಕರ ಅನ್ನೋಂಥ ನಮ್ಮ ಸಂವಿಧಾನ ಏನಿದೆಯಲ್ಲ ಅದಕ್ಕೆ ಪೂರಕವಾಗಿ, ಆ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಜನತೆಯ ಹಿತವನ್ನು ಬಯಸಿ ಮಾಡುವಂತ ಬಜೆಟ್ಗಳಾಗ್ತಾ ಇಲ್ಲ. ಮುಂದೆ ಜನ ಹಿಡಿಶಾಪ ಆಗ್ತಾರೆ. ಈಗಾಗಲೇ ಅವರು ಹೇಳಿದ್ರಲ್ಲ ಪಾಳ್ಯಗಾರಿಕೆ ಅಂತ ಹೇಳಿ, ಸದಾಶಿವ ಅಂತ ಒಬ್ರು ಬಿಜೆಪಿನವರು, ಅವ್ರ ಹೆಂಡತಿ ಕಾರ್ಪೊರೇಟ್ರು, ಶಿವಕುಮಾರ್ ಅಂತ ಒಬ್ಬ ಬಿಜೆಪಿಯವರು, ಅವ್ರ ಹೆಂಡತಿ ಕಾರ್ಪೊರೇಟ್ರು. ಹಿಂದೆ ಆ ಕಡೆ ರಾಮಮೂರ್ತಿ ನಗರದಲ್ಲಿ ಒಬ್ರು ಇದ್ರು ಅರವಿಂದ್ ಲಿಂಬಾವಳಿ ಅಂತ ಹೇಳಿ, ಅವರು MLA, ಅವರು ಕಾರ್ಪೊರೇಟ್ರು. ಹೀಗೆ ಈಗ MLA ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲ ಜಿಲ್ಲೆಗಳನ್ನ ಒಂದೊಂದು ಫ್ಯಾಮಿಲಿ ಹಿಡ್ಕೊಂಡ್ಬಿಟ್ಟಿದ್ದಾವೆ. ಅದೇ ರೀತಿಯಲ್ಲಿ BBMPಯಲ್ಲೂ ಕೂಡ ಒಂದೊಂದು ಕುಟುಂಬಗಳು ಅವ್ರು ಹೇಳ್ದವೇ ನಡಿಬೇಕು. ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ಹೇಳ್ಬಿಡ್ತೀನಿ, ಈ ಪಕ್ಷ 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 ಅಂತ ಹೇಳಿ ಕರ್ನಾಟಕದಲ್ಲಿ 2 ನಗರ ಇದೆ. ನಗರಕ್ಕೆ ಈ ವಿಷಯಕ್ಕೆ ಸಂಬಂಧ ಇಲ್ದಿರ ಇದ್ರೆ ಯಾವ ರೀತಿ ಕೋಟೆ ಕಟ್ಕೊಳ್ತಾರೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಾಗಿದೆ. ಶೃಂಗೇರಿ ಅಂತ ಇದೆ. ಶೃಂಗೇರಿಯಲ್ಲಿ ಯಾರೇ ನಿಂತ್ಕೊಳ್ಳಿ ಯಾವ ಪಕ್ಷನೂ ಗೆಲ್ಲಲ್ಲ, ಗೆಲ್ಲೋದು ಬಿಜೆಪಿ ಮಾತ್ರನೇ. ಇನ್ನು ಯಾವ ಪಕ್ಷದವರು ಪಕ್ಷೇತರರು ಯಾರು ನಿಲ್ಲಲ್ಲ, ಗೆಲ್ಲಲ್ಲ. ಅದೇ ರೀತಿಯಲ್ಲಿ ಗೋಕಾಕ್ ಅಂತ ಇದೆ. ಆ ಗೋಕಾಕ್ನಲ್ಲಿ ಬರೀ ಪಕ್ಷೇತರ ಗೆಲ್ಲೋದು, ಇನ್ನು ಯಾವ ಪಕ್ಷದವರು ನಿಲ್ಲಲ್ಲ. ಯಾಕೆ ಅಂದ್ರೆ ಅಲ್ಲಿ ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ಹೊಂದಾಣಿಕೆಯಿಂದ ಡಮ್ಮಿ ಕ್ಯಾಂಡಿಡೇಟ್ ನ ಪಕ್ಷಗಳಿಗೆ ಕೊಡ್ತಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನ ಇವ್ರಿಗೆ ಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ತಮ್ಮ ಮಾತನ್ನ ಕೇಳುವಂತವರೇ ಇದ್ದಾಗ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಆದ್ರೆ ಈಗ ಇದೆಲ್ಲದಕ್ಕೂ ಮುಂಚೆ 10 ವರ್ಷದಿಂದ ಚುನಾವಣೆ ನಡೆದಿದ್ದಿಲ್ಲ, ಅದು ಇವರಿಗೆ ರುಚಿ ಸಿಕ್ಬಿಟ್ಟಿದೆ. ಆ ರುಚಿಯನ್ನ ಅನುಭವಿಸ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚುನಾವಣೆ ನಡೆಯೋದು ಗ್ಯಾರಂಟಿ ಇಲ್ಲ. ಅದಕ್ಕೂ ಏನೋ ಒಂದು ಕಾರಣ ಹಾಕಿ ಮುಂದೋದ್ರೂ ಆಶ್ಚರ್ಯ ಇಲ್ಲ ಅನ್ನೋಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಇದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಅಂದ್ರೆ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೋಸ್ಕರ ನಡೀತಾ ಇರುವಂತಹ ಬಜೆಟ್ ಇದು ಯಾವ ರೀತಿ ಆಗುತ್ತೆ ಅಂತ ನನಗೇನು ಯಾವುದೇ ಭರವಸೆ ಇಲ್ಲ ಜನ ಹಿತಕ್ಕಾಗಿ ಅಂತ. ಅದು ಈಗ ಸುರಂಗ ಮಾಡುವಂತ ಒಂದು ವಿಚಾರನ ತಗೊಂಡ್ರು ಅಷ್ಟೇ. ಈಗ ಜನರನ್ನ ನಗರದಲ್ಲಿರುವಂತ ಜನ ನಾಗರಿಕರು ಅಂತ ಹೇಳ್ಬೇಕು. ನಾಗರಿಕರು ಅಂತಂದ್ರೆ ಒಂದು ಸ್ವಲ್ಪ ಸಭ್ಯತೆ ಇದೆಲ್ಲ ಇರಬೇಕು. ಆದ್ರೆ ಈ ಸಭ್ಯತೆ ಕಳ್ಕೊಂಡಿರುವಂತ ಜನ ತಮ್ಮ ಓಟನ್ನ ಮಾರ್ಕೊಳ್ತಾ ಇರೋದು ಪರಿಣಾಮವಾಗಿ ಜನ ಇವರಿಗೆ ಅನಾಗರಿಕರಾದಂತಹ ಸರ್ಕಾರ ಬರ್ತದೆ, ಅನಾಗರಿಕರ ವ್ಯವಸ್ಥೆ ಬರ್ತಾ ಇದೆ. ಇದನ್ನ ಏನು ಮಾಡೋದಕ್ಕಾಗದೆ ಇರುವಂತ ಪರಿಸ್ಥಿತಿ ಬಂದಿದೆ. ಮೊದಲು ಜನರು ನಾಗರಿಕರಾಗಬೇಕು ಅಂತಂದ್ರೆ ಸಭ್ಯತೆಯಿಂದ ಸಾಮಾಜಿಕ ಕಳಕಳಿ ಇಟ್ಕೊಂಡು ಓಟ್ ಹಾಕುವಂತ ಕೆಲಸವನ್ನ ಮಾಡಬೇಕು. ಅದಕ್ಕೆ ಹಿನ್ನೆಲೆಯಿಂದ ಈಗ ಬರುವಂತ ಬಜೆಟ್ ಯಾವ ರೀತಿ ಇರುತ್ತೆ ಇದನ್ನ ತಕ್ಕ ಪಾಠ ಕಲಿಸಬೇಕಾದ್ರೆ ಇವು ಮೂರನ್ನು ಬಿಟ್ಟು ಆಲ್ಟರ್ನೇಟ್ ಬಜೆಟ್ ಅನ್ನ ಮಂಡಿಸೋದು, ಹೊಸ ವಿಚಾರ, ಹೊಸ ಯೋಜನೆ, ಹೊಸ ವ್ಯೂಸ್ ಇರುವಂತಹ ತರುಣ ಪೀಳಿಗೆಯನ್ನು ತರೋದಕ್ಕೆ ನಮ್ಮ ಬಜೆಟ್ ಮಾಡಬೇಕಾಗತ್ತೆ. ಖಂಡಿತ ಸರ್, ಮಾತಾಡ್ತೀನಿ. ಇನ್ನು ರಾಘವೇಂದ್ರ ಸರ್, ಈಗ ಕನ್ನಡದ ಉಳಿವಿಗಾಗಿ ಈ ಬಜೆಟ್ನಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು? ಯಾಕಂದ್ರೆ ಕನ್ನಡ ಶಾಲೆ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಇದರ ಉಳಿವಿಗಾಗಿ ಈ ಬಜೆಟ್ನಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕನ್ನಡದ ಉಳಿವಿಗೆ ಇವ್ರು ಏನೂ ಮಾಡಲ್ಲ. ನಾವು ಕನ್ನಡದ ರಾಮಾಯಣ ಅಂತ ಹೆಸರಿಟ್ಟಿದ್ದೀವಿ, ಆದರೂ ಕೂಡ ಕನ್ನಡ ಏನು ಉಳಿಸೋವಂಥ ಕೆಲಸ ಏನು ಮಾಡ್ತಾ ಇಲ್ಲ ಯಾರೂ. ಆಮೇಲೆ ಅವರಿಗೆ ಕನ್ನಡ ಬೇಕಾಗಿಲ್ಲ. ಇವತ್ತೇನಾಗಿದೆ, ಬೆಂಗಳೂರಿಗೆ ಏನು ಇವಾಗ ಮಹಾನಗರ ಪಾಲಿಕೆ ಚುನಾವಣೆ ಆಗ್ತಾ ಇದೆಯಲ್ಲ, ಈಗ ಅವರಿಗೆ ವೋಟ್ ಬ್ಯಾಂಕು ಇಲ್ಲಿ ಮಲಯಾಳಿಗಳಿದ್ದಾರೆ, ತಮಿಳವರಿದ್ದಾರೆ, ಎಲ್ಲ ಭಾಷೆಯವರು ಇದ್ದಾರೆ. ಕನ್ನಡಕ್ಕೆ ಆದ್ಯತೆ ಕೊಟ್ಬಿಟ್ರೆ ಅವರೆಲ್ಲ ಇವ್ರ ಮೇಲೆ ಮುನ್ಸ್ಕೊತಾರೆ. ಇವ್ರಿಗೆ ಯಾರ ಮನೆ ಹಾಳಾಗೋದ್ರೂ ಪರವಾಗಿಲ್ಲ, ಕನ್ನಡ ಹಾಳಾಗೋದ್ರೂ ಪರವಾಗಿಲ್ಲ, ಎಲ್ಲ 3 ಪಕ್ಷದವರಿಗೆ ವೋಟ್ ಬ್ಯಾಂಕು. ಇವತ್ತು ನೋಡಿ, ನಾವು ಈ ಸಂವಿಧಾನ ಅನ್ನೋದು ಎಲ್ಲರಿಗೂ ಒಂದೇ ಇರಬೇಕು. ಇದೇ ಟ್ರಾಫಿಕ್ ಪೊಲೀಸವರು ಅಥವಾ ಎಲ್ಲ ಒಂದು ಪಾಪ ಯಾರೋ ಒಂದು ಹೆಣ್ಮಗಳು ಅವ್ರ ಸ್ಕೂಲಿಗೆ ಮಗುನ ಬಿಡಕ್ಕೆ ಹೋದಾಗ ಹೆಲ್ಮೆಟ್ ಮರ್ತೋಯ್ತು ಅರ್ಜೆಂಟಲ್ಲಿ ಅಂದರೆ ಅಲ್ಲಿ ಹಿಡ್ಕೊತಾರೆ, ಫೈನ್ ಹಾಕ್ತಾರೆ. ನೀವು ಆ ಫುಟ್ಪಾತಲ್ಲಿ ಯಾರು ಗಾಡಿ ಓಡಿಸಿದ್ರೆ ಫೈನ್ ಹಾಕ್ತಾರೆ. ನೀವು ಕೆಲವೊಂದೊಂದು ಮುಸ್ಲಿಂ ಏರಿಯಾಗಳಲ್ಲಿ ಆ ತಿಲಕ್ ನಗರ ಇರ್ಬೋದು, ಆ ಬನಶಂಕರಿಂದ ಮುಂದೆ ಹೋಗ್ಬೋದು,
ಪರ್ಮನೆಂಟಾಗಿ ಆ ಒಂದು ಏರಿಯಾಗಳಲ್ಲಿ ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಡವ್ರೆ. ಅವ್ರು ಚಿಕನ್ ಅಂಗಡಿ, ಮಟನ್ ಅಂಗಡಿ, ಫ್ಯಾಬ್ರಿಕೇಷನ್ನು ಏನೇನೋ ಮಾಡ್ಕೊಂಡವ್ರೆ. ಅದನ್ನು ಅವರು ಕಣ್ಣು ಮುಚ್ಕೊಂಡು ಓಡಾಡ್ತಾರೆ. ನಿಮ್ಗಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಇಲ್ಲ. ಸಿಗ್ನಲ್ ರೆಡ್ ಇದ್ದರೂ ಅವ್ರದ್ದೇ ಹೋಗಬೇಕು, ಗ್ರೀನ್ ಇದ್ದರೂ ಅವರೇ ಹೋಗಬೇಕು, ಈ ಥರ. ಈ ನೋಡಿ, ಕನ್ನಡ ಉಳಿಸ್ತಾರೆ, ಕನ್ನಡ ಬೆಳೆಸ್ತಾರೆ ಅನ್ನೋದಕ್ಕೆ ನಿನ್ನೆ ದಾವಣಗೆರೆಯಲ್ಲಿ ಒಂದು ಇದಾಗುತ್ತೆ. ದಾವಣಗೆರೆಯಲ್ಲಿ ನಿನ್ನೆ ಏನು ಅವ್ರದ್ದು ಎಲೆಕ್ಷನ್ನು ಇವಾಗ ಏನು ನಾಮಿನೇಷನ್ ಮಾಡೋದಕ್ಕೆ ಅಂತ ನಿನ್ನೆ ಮಾಡಿದ್ದಾರೆ. ಇವತ್ತು ಇಡೀ ದಾವಣಗೆರೆ ಪೂರ್ತಿ ಹೈವೇಗಳಲ್ಲಿ, ದಾವಣಗೆರೆ ಒಳಗಡೆಯಲ್ಲಿ ನೀವು ಹೋದರೆ ನಮ್ಮದಿದು ಕರ್ನಾಟಕನೋ ಅಥವಾ ಇದು ಭಾರತನೋ ಇದು ಪಾಕಿಸ್ತಾನನೋ ಅನ್ನೋ ಥರ ಇತ್ತು. ಪ್ರತಿ ಒಂದು ಕಡೆ ರೀ ಒಂದು ಕನ್ನಡ ಬೋರ್ಡ್ ಇಲ್ಲ. ಅವರು ಉರ್ದು ಬೋರ್ಡ್ಗಳು ಹಾಕ್ಕೊಂಡು ಆ ಪಾಕಿಸ್ತಾನಕ್ಕೆ ಹೋಲುವಂಥ ಧ್ವಜ ಹಾಕ್ಕೊಂಡು ಇವತ್ತು ಇಡೀ ಒಂದು ನಾಮಿನೇಷನ್ ಮಾಡಿದ್ದಾರೆ. ಇದಕ್ಕೆ ಕನ್ನಡ ಉಳಿಸೋ ಅಂತಾರೆ. ಅಲ್ಲಿ ಮುಖ್ಯಮಂತ್ರಿಗಳು ಹೋದ್ರು, ಉಪಮುಖ್ಯಮಂತ್ರಿಗಳು ಹೋದ್ರು, ನಮ್ಮ ಸಚಿವರು ಜಮೀರ್ ಅಹಮದ್ ಅವರು ಹೋದ್ರು. ಪ್ರಶ್ನೆ ಮಾಡಬೇಕಲ್ಲ. ಇನ್ನು ಆ ರೀತಿ ಇವ್ರು ಪ್ರಶ್ನೆ ಮಾಡಲ್ಲ ಅವರಿಗೆ ಅಂತ ಹೇಳಿದಾಗ ಇನ್ನು ನೀವು ಕನ್ನಡ ಉಳಿಸ್ತಾರೆ ಅನ್ನೋದು ಎಲ್ಲಿದೆ? ಇವರಿಗೆ ಕನ್ನಡ ಉಳಿಸಲ್ಲ ಇವರು. ಯಾಕಂದರೆ ಇವರಿಗೆ ಕನ್ನಡನ ಇವರು ಉಳಿಸಿಲ್ಲ ಅಂದ್ರೂ ಬೆಳೆಸಿಲ್ಲ ಅಂದರೂ ಕನ್ನಡ ತಾಯಿ, ಕನ್ನಡನ ಅದು ಉಳ್ಕೊಂಡು ಹೋಗೋದು ಗೊತ್ತಿದೆ. ಆದರೆ ಇವ್ರನ್ನ ನಂಬ್ಕೊಂಡಿರೋಕ್ಕಾಗಲ್ಲ. ಇವತ್ತು ನೋಡಿ, ಅಂಶ ಪರಂಪರೆ ಅಂದರೆ ಹೆಂಗಿದೆ ಅಂದರೆ, ಇವತ್ತು ದಾವಣಗೆರೆ ಒಂದು ಕ್ಷೇತ್ರನೇ ತಗೊಳ್ಳಿ. ಎಸ್ ಮಲ್ಲಿಕಾರ್ಜುನ ಅವರು ತೀರೋದ್ರು. ಅವ್ರ ಮಗ MLA ಇದ್ದಾರೆ, ಮತ್ತು ಸಚಿವರಿದ್ದಾರೆ. ಅವ್ರ ಮೊಮ್ಮಗ ಈಗ ಮೊಮ್ಮಗ. ಈ ಮೊಮ್ಮಗರಿಗೆ ನನ್ನ ಪ್ರಕಾರ ಅವನಿಗೆ ಒಂದು 20 ವರ್ಷ ಇರ್ಬೋದೇನೋ. ಆ 20 ವರ್ಷದಕ್ಕೆ ನಿನಗೆ MLA ಕನಸು. ಅವ್ರಿಗೆ ಏನು ನೋಡಿ, ಒಂದೇ ಒಂದು ಏನಪ್ಪ ಬ್ಯಾಡ್ಜು ಅಂದರೆ, ನಮ್ಮಪ್ಪ MLA ಸಚಿವ, ನಮ್ಮಜ್ಜ MP ಮತ್ತು ಸಚಿವರು ಮತ್ತು ಇಲ್ಲಿ MLA, ನನಗೆ ಈ ಕ್ಷೇತ್ರ ಬೇಕು ಅನ್ನೋದ್ರೆ ನಮ್ಮವ್ವ ಎಲ್ಲರೂ, ಅದು ಇಡೀ ಫ್ಯಾಮಿಲಿ ಅಂದರೆ ಈ ಅಲ್ಲ ರೀ. ನಾನು ಹೇಳೋದೇನು ಅಂದರೆ, ಈ ಮುಟ್ಟಾಳ್ರು ಅಲ್ಲಲ್ಲ ಸರ್, ನಾವು ಹೇಳೋದೇನು ಅಂದರೆ, ಈ ಒಂದು ಕಾರ್ಯಕರ್ತರದಲ್ಲ ಇವ್ರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದಿಲ್ವಾ? ಎಷ್ಟು ದಿನ ರೀ ನೀವು ಅಂಶ ಪರಂಪರೆಯಾಗಿ ಎಲ್ಲ ಶಿವಮೊಗ್ಗ ತಗೊಂಡ್ರೆ, ಶಿವಮೊಗ್ಗ ತಗೊಳ್ಳಿ ನೀವು ಬರೀ ಬೆಂಗಳೂರು ಒಂದೇ ಅಲ್ಲ, 28 MLAಗಳು ಹಂಗೇನೆ ಮಾಡ್ತಾರೆ. ಇದ್ರ ಜೊತೆಗೆ ನಾವು 224 MLAಗಳು ತಗೊಂಡ್ರು ಎಲ್ಲ ಅವರಿಗೆ ಬಕೆಟ್ ಇಟ್ಕೊಂಡು, ಅಯ್ಯೋ ನಮ್ಮಣ್ಣ ಇವ್ರಿಗೆ ಫಸ್ಟ್ ಏನರಲ್ಲಾರು ಹೊಡಿಬೇಕ್ರಿ ನಾವು. ಈಗ ಯುವಕರಿದ್ದಾರೆ, ಅಲ್ಲಪ್ಪ ನಿಮ್ಮ ತಾತ ಸತ್ತೋದ, ಬೇರೆಯವ್ರಿಗೆ ಅವಕಾಶ ಕೊಡುವಂಥ ಒಂದು 1000 ಜನ ದಂಗೆ ಹೇಳ್ರಿ. ಅವರೇ ಬಸ್ಗಳು ಮೊನ್ನೆ ಬಂದರು, ಅವರು ಬಿಟ್ಟಿ ಭಾಗ್ಯ ಬಸ್ಗಳಲ್ಲಿ ಆ ಬಸ್ಸನ್ನು ಮಾಡಿ ಕಳಿಸಿದ್ರು ಸಿದ್ದರಾಮಯ್ಯ ಅವ್ರ ಮನೆ ಹತ್ರ. ನನ್ನ ಮೊಮ್ಮಗಗೆ ಟಿಕೆಟ್ ಕೊಡಬೇಕು ಅಂತ. ಯಾರಪ್ಪ ಅದರಲ್ಲಿ ಒಂದು ದಿವಸ ನಮ್ಮ ಕಾರ್ಯಕರ್ತರು ಬಂದರು. ಏನಕ್ಕೆ ಬಂದಿರಪ್ಪ ಅಂದರೆ, ಸಾರ್ ಬಸ್ ಮಾಡಿ ಕಳಿಸಿದ್ರು, ನಮ್ಮದು ಕೆಲಸ ಆಗುತ್ತೆ, ಒಂದು ರ್ಯಾಲಿ ಮಾಡ್ತಾವೆ ಅಷ್ಟೇ. ಅಂದರೆ ಬೆಂಗಳೂರು ನೋಡ್ದಂಗೆ ಆಯಿತು ಅಂತ. ಇವತ್ತು ಅವರಿಗೆ ಸ್ವಲ್ಪನೂ ಇಲ್ಲ ರೀ. ಇದು ನಮಗೆ ಯಾಕೆ ಸ್ವಾತಂತ್ರ್ಯ ಬೇಕಾಗಿತ್ತು ರೀ? ಈ ಥರ ಆದರೆ ಅಂಶ ಪರಂಪರೆಯಾಗಿ ಅವರೇ MLA, ಅವರೇ ಎಲ್ಲ ಅನುಭವಿಸ್ಬೇಕು ಅಂತ ಅಂದಾಗ ಅಧಿಕಾರನ, ನಮಗೆ ಸ್ವತಂತ್ರ ಸಿಕ್ಕಿ ಏನು ಪ್ರಯೋಜನ ಇದೆ? ನಾವು ಈಗ ಸ್ವತಂತ್ರವಾಗಿ ನಾವು ಏನು ಓಡಾಡ್ತಾ ಇದ್ದೇವೆ? ಇವತ್ತೊಂದು ಅಲ್ಲೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಇನ್ಸ್ಪೆಕ್ಟರ್ನ ಭೇಟಿ ಆಗಬೇಕು ಅಂದರೆ ಅಣ್ಣ ಫೋನ್ ಮಾಡಬೇಕು, ಅಲ್ಲಿ MLA ಫೋನ್ ಮಾಡಬೇಕು. ಯಾವುದೋ ಒಬ್ಬ ತಹಸೀಲ್ದಾರ್ ಹತ್ರ ಹೋಗಿ ಒಂದು ಕೆಲಸ ಮಾಡಬೇಕು ಅಂದರೆ ಅಣ್ಣ ಫೋನ್ ಮಾಡಬೇಕು. ಇವರಿಗೆ ನಾವೆಲ್ಲ ಹೇಳ್ತೇವೆ, ಸಂಘಟಕರಾಗ್ರಿ, ಸಂಘಟನೆಗಳು ಸೇರಿ ನೀವೊಂದು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಿ, ಅಧಿಕಾರಿಗಳಿಂದ ನೀವು ಪ್ರಶ್ನೆ ಮಾಡಿ, ಅಲ್ಲಿ MLAಗಳನ್ನ ಪ್ರಶ್ನೆ ಮಾಡಿ, ಅಲ್ಲಿಯ ಸಚಿವರನ್ನ ಪ್ರಶ್ನೆ ಮಾಡಿ, ಮುಖ್ಯಮಂತ್ರಿಗಳನ್ನೇ ಪ್ರಶ್ನೆ ಮಾಡಿ ಅಂತ ನಾವು ಹೇಳ್ತೇವೆ. ಆದರೆ ಜನಕ್ಕಿಲ್ಲ ರೀ. ನಾನು ರಾಜಕೀಯ ಪಕ್ಷದ ಹಿನ್ನೆಲೆ ಇದ್ದೀನಿ, ನಾನು BJPಯಲ್ಲಿದ್ದೀನಿ, ನಮ್ಮಣ್ಣ ಮುಖ್ಯಮಂತ್ರಿ ಆಗ್ತಾನೆ, ನಮ್ಮಣ್ಣ ಸಚಿವ ಆಗ್ತಾನೆ. ಇವರಿಗೆ ಈ ಒಂದು ಯುವ ಸಮುದಾಯ ಇವತ್ತು ಸರಿ ಹೋಗೋ ತನಕ, ಈ ಯುವ ಸಮುದಾಯಕ್ಕೆ ತಿಳುವಳಿಕೆ ಬರೋ ತನಕ, ಯಾವತ್ತಪ್ಪ ನಾನು ದಿನ ನಿಂದೆ ಇದ್ದರೆ ನಾನು ಯಾವಾಗ ಲೀಡರ್ ಆಗೋದು, ನಾನು ಯಾವಾಗ ಗುರ್ಸ್ಕೊಳ್ಳೋದು? ಅಟ್ಲೀಸ್ಟ್ ನಾನು ಸತ್ತರೆ ಒಂದು 224 ತಾಲೂಕಲ್ಲಿ ನನ್ನ ಬ್ಯಾನರರು ಹಾಕಲಿ, ಅಥವಾ ಇಂಥ ಒಬ್ಬ ಸತ್ತ ಅಂತ ನಿಮ್ಮಂಥ ಮಾಧ್ಯಮದಲ್ಲೂ ಒಂದು ವರದಿ ಆಗಲಿ ಅನ್ನೋ ರೀತಿಯವರು ಬೆಳಿಬೇಕಲ್ಲ. ಈ ಗೊಬ್ಬರ ಸುಳ ಏನಾಗುತ್ತೆ, ಬೆಳಗ್ಗೆ ಹುಟ್ಟುತ್ತೆ, ಮಧ್ಯಾಹ್ನ ಸಾಯುತ್ತೆ. ಆ ಗೊಬ್ಬರದ ಹುಳ ಥರ ಸಾಯಬಾರ್ದಲ್ಲ. ಆ ಒಂದು ಮನೋಭಾವನೆ ನಮ್ಮ ಯುವಕರಲ್ಲಿ ಇಲ್ಲ ರೀ. ಇವತ್ತು ಬೇಜಾರಾಗುತ್ತೆ ನಾವು ನೋಡಿದರೆ. ಎಷ್ಟೊಂದು ಜನರಿಗೆ ಏನಾದ್ರು ನೀನೇ ಸಮಾಜ ಒಂದು ಲೀಡ್ರ್ ಆಗೋ ಮಾರ್ಯ, ನೀನು ಅಟ್ಲೀಸ್ಟ್ ನಿನ್ನ ಮನೆ ಅಕ್ಕಪಕ್ಕ 4 ಮನೆ ಇದೆ ಅಂದರೆ ಆ 4 ಮನೆ ಸಮಸ್ಯೆನ ಪರಿಹಾರ ಮಾಡು. 4 ಮನೇಲಿ ನಿಮ್ಮ ಕರೆಂಟ್ ಇಲ್ವಾ, 4 ಮನೇಲಿ ಏನಾದ್ರು ಈ ಥರ ಸ್ವತ್ತು ಮಾಡೋರು ಲಂಚ ಕೇಳ್ತಾ ಇದ್ದಾರಾ, ಅಥವಾ ಇನ್ನೊಂದು ಏನಾದ್ರು ಅಲ್ಲಿ ಸಮಸ್ಯೆ ಆಗಿದೆಯಾ, ಆ 4 ಮನೆ ಜವಾಬ್ದಾರಿ ಒಬ್ಬ ಯುವಕ ತಗೊಂಡ ಅಂದರೆ ಇಡೀ ಒಂದು ತಾಲೂಕು ಅಭಿವೃದ್ಧಿ ಆಗುತ್ತೆ. ಇವತ್ತು ನೋಡಿ, ನಮ್ಮ ಒಂದು ಆಫೀಸ್ ಕಚೇರಿ ಮುಂಭಾಗದಲ್ಲಿ ಒಬ್ಬನ ಯಾರೋ ಕಂಟ್ರಾಕ್ಟ್ರು ಇಷ್ಟುದ್ದ ಹೊಟ್ಟೆ ಬಿಟ್ಕೊಂಡವನೆ. ಇವತ್ತು ಕಂಟ್ರಾಕ್ಟ್ರು ಕೆಲಸ ಮಾಡಿಸ್ತಾ ಇದ್ದಾನೆ. ನಾನು ನೋಡ್ತಲೇ ಇದ್ದಾನೆ ದಿನ. ಏನಪ್ಪ ಅಂದರೆ ಚರಂಡಿ ಕ್ಲೀನ್ ಮಾಡ್ತಾ ಇದ್ದಾನೆ. ಆ ಒಂದು ಚಪ್ಪಡಿ ಕಲ್ಲುಗಳು, ಗಟ್ಟಿಯಾದ ಕಲ್ಲುಗಳಿತ್ತು, ಅದೆಲ್ಲ ಎತ್ಬಿಟ್ಟ. ಅವನು ಅದೇ ಕಂಟ್ರಾಕ್ಟ್ರು ವಿಜಯನಗರದಲ್ಲಿ ಆ ಕಡೆ ರಿಂಗ್ ರೋಡಲ್ಲಿ
ತೆಗೆದಿರೋ ಒಂದು ಸಿಮೆಂಟ್ ಕಲ್ಗಳನ್ನ ಎತ್ಕೊ ಬರ್ತಾನೆ, ಅಲ್ಲಿಂದ ಎತ್ಕೊ ಬಂದು ಈ ಒಂದು ಸಿಮೆಂಟ್ ಕಲ್ಲನ್ನು ಇಲ್ಲಿ ಹಾಕ್ತಾನೆ, ಇಲ್ಲಿ ಕಿತ್ಕೊಂಡೋಗಿರೋ ಚಪ್ಪಡಿ ಕಲ್ಲನ್ನು ಅಲ್ಲಿ ಹಾಕ್ತಾನೆ. ಇದು ಯಾರ ತೆರಿಗೆ ದುಡ್ಡು? ಅದಕ್ಕೆ ನಮ್ಮ ಅಲ್ಲಿ ಸ್ಥಳೀಯ MLA ಒಬ್ಬರು ನಿನ್ನೆ ಒಬ್ಬರು ನಮ್ಮ ಸ್ನೇಹಿತರು ಬಂದರು, ನಮ್ಮ MLA ಅಪ್ಪ ತುಂಬ ಕ್ಲೀನು, ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ 5 ಲಕ್ಷ 10 ಲಕ್ಷ ಚೆಕ್ ಬರೀತಾರೆ. ನನಗೆ ನಗು ಬಂದ್ಬಿಡ್ತು. ಅಲ್ಲ, ಈ ರೀತಿ ನೀನು ಕಮಿಷನ್ ತಗೊಂಡ್ರೆ ಎಲ್ಲಿ ಚೆಕ್ ಬರದೇ ಇರ್ತೀಯಪ್ಪ? ಅಲ್ಲಿ ಕಣ್ಣು ಮುಂದೆ ಇವತ್ತು ನೋಡಿ ಕಾಂಟ್ರಾಕ್ಟ್ ಕೆಲಸ ನಡೀತಾ ಇದೆ, ಒಂದು ಕಡೆ ಕಸದ ರಾಶಿ ಇದೆ, ಒಂದು ಕಡೆ ಕಲಪೆ ಕೆಲಸ ಮಾಡ್ತಾ ಇದ್ದಾನೆ, ಯಾರೂ ಪ್ರಶ್ನೆ ಮಾಡೋದಿಲ್ಲ. ಮಾಡಿದರೆ ಅವರ ಒಂದು ತಂಡ ಬರುತ್ತೆ, ನಮಗೆ ಅಟ್ರಾಸಿಟಿನೋ ಇನ್ನೊಂದು ಪೋಕ್ಸೋನೋ ಇನ್ನೊಂದು ನಮ್ಗೆ ಕೇಸ್ ಹಾಕ್ತಾರೆ. ಈ ರೀತಿ ಇವತ್ತು ಏನಾಗಿದೆ, ಈ ಅಭಿವೃದ್ಧಿಗಳು ಇದೆಲ್ಲ ಎಷ್ಟು ದಿನ ರೀ? ಮೊನ್ನೆ ನಮ್ಮ ಯಾರೋ ಒಂದು ಅಮೇರಿಕದಿಂದ ಒಬ್ಬ ನನ್ನ ಸ್ನೇಹಿತರು ಬಂದು ಹೇಳಿದರು, ಅವ್ರು ಹೇಳ್ತಾ ಇದ್ದಾರೆ, ಒಂದು ಏನಾದರೂ ಅಲ್ಲಿಯ ಒಂದು ಕಾಂಟ್ರಾಕ್ಟ್ದಲ್ಲಿ ಏನಾದ್ರು ಒಂದು ಈ ಥರ ಮಳೆ ನೀರು ಬಂದು ಅಥವಾ ಏನಾಗಿ ಒಂದು ಹೋದಾಯಿತು ಅಂತ ಬಿದ್ದು ಯಾರು ಸತ್ತರೆ 300-400 ಬಿಲಿಯನ್ ದುಡ್ಡುಗಳು ಕೊಡ್ಬೇಕಂತ ಅವರಿಗೆ. ಆ ರೀತಿ ಒಂದು ಅಲ್ಲಿಯ ಕೋರ್ಟ್ಗಳು ಹಾಕ್ತಾವಂತೆ. ಆಮೇಲೆ ಆ ಒಂದು ಏನು ಕಾಂಟ್ರಾಕ್ಟ್ದಾರ ಇದಾನಲ್ಲ ಅವನನ್ನು ಪರ್ಮನೆಂಟಾಗಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಡ್ತಾರಂತ ಅವರು. ಇವತ್ತು ಇವ್ರು ಎಲ್ಲ ಹಾಕೋಕ್ಕಾಗುತ್ತೆ? ಯಾಕಂದರೆ ಇವ್ರಿಗೆಲ್ಲ ಕಮಿಷನ್ ಬೇಕಲ್ಲ. ಕಮಿಷನ್ ಇವ್ರು ಹುಡುಕೋದೇ ಹೆಂಗೆ ಗೊತ್ತಾ? ಬ್ಲ್ಯಾಕ್ ಲಿಸ್ಟ್ ಇರೋನ್ರಿ. ಇವತ್ತು ನೋಡಿ ಈ ಪಾರ್ಕಿಂಗ್ ವ್ಯವಸ್ಥೆಗಳು, ಅವನು ಯಾರೋ ಒಬ್ಬನು ಈ ನಮ್ಮ ಹಳೆ ಇದೇನದು ಸೆಂಟ್ರಲ್ ಜೈಲಲ್ಲಿ ರೈಟ್ ಪಾರ್ಕಿಂಗ್ ಅಂತ ಮಾಡ್ಕೊಂಡವನೆ. ಈಗ ನಾವೆಲ್ಲ ಅದಕ್ಕೆ 3-4 ಸಲ ಟೆಂಡರ್ಗಳು ಹಾಕಿದ್ದೀವಿ. ಆ ರೈಟ್ ಪಾರ್ಕಿಂಗ್ ಹೆಂಗೆ ಅಂದರೆ ಯಾವ ಒಬ್ಬ ಬೆನಾಮಿ, ಅದು ನಮ್ಮ ಬೆಂಗಳೂರು ಉಸ್ತುವಾರಿಗಳ ಬೆನಾಮಿ ರೈಟ್ ಪಾರ್ಕಿಂಗ್ ಅಂತ ಜನ ಮಾತಾಡ್ಕೊತಾರೆ. ಇವತ್ತು ಏನಾಗಿದೆ, ಆ ರೈಟ್ ಪಾರ್ಕಿಂಗಿಗೋಸ್ಕರ ಇವತ್ತು ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ಏನು ಯಲಂಕ ವಿಧಾನ ಪಕ್ಷ ಇದನ್ನು ಇವರು ಮಾತಾಡ್ತಾರೆ. ಅವನಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಅಂದರೆ ಇವರೆಲ್ಲ ಒಟ್ಟಿಗೆ ಅವ್ರ ಹತ್ರ ಮಾತಾಡ್ಸೋದು, ನೋಡಪ್ಪ ಟೋಯಿಂಗ್ ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕೆಂದ್ರೆ ಅಲ್ಲಿ ಅವನಿಗೆ ಇನ್ಕಮ್ ಕಮ್ಮಿ ಆಗ್ಬಿಟ್ಟಿದೆಯಲ್ಲ, ಇನ್ಕಮ್ ಲಾಭ ಮಾಡ್ಕೊಡೋದಕ್ಕೆ ಜನಸಾಮಾನ್ಯರ ಮೇಲೆ ನೀವು ಟೋಯಿಂಗ್ ಸ್ಟಾರ್ಟ್ ಮಾಡು. ತಿರ್ಗಾ ಏನಾಗುತ್ತೆ, ಈಗ ಅದಕ್ಕೊಂದಿಷ್ಟು ಟೆಂಡರು, ಅದಕ್ಕೊಂದಿಷ್ಟು ಗಾಡಿಗಳು. ಅದು ಇವತ್ತು ನಮ್ಮ ಇವರು ಹೇಳಿಕೆ ಕೊಟ್ಟವ್ರು IPS ಅವರು, ಟ್ರಾಫಿಕ್ ಏನು ಕಮಿಷನರು, ನಮಗೆ ಬರಲ್ಲ ಸ್ವಾಮಿ, ಟೋಯಿಂಗ್ ಸ್ಟಾರ್ಟ್ ಆದ್ರೂ BBMPಗೆ ಅದು ಹೋಗುತ್ತೆ, ಬರೀ 650 ರೂಪಾಯಿ ಏನೋ ಮಾತ್ರ ನಮಗೆ ಬರುತ್ತೆ. ಜನ ನಮ್ಮನ್ನು ಬೈಕೊಳ್ಳೋದಕ್ಕಿಂತ ಅವರು ಏನೋ ಒಂದು ಅರ್ಥದಲ್ಲಿ ಹೇಳಿದ್ದಾರೆ, ನಮ್ಮನ್ನು ಪೊಲೀಸವ್ರನ್ನೊಂದೇ ಬೈಕೋಬೇಡಿ, ಈ ಥರ ಟೋಯಿಂಗ್ ಸ್ಟಾರ್ಟ್ ಆದರೆ ಅದು BBMPಗೆ ಹೋಗುತ್ತೆ ಅಂತ. ಇದು ನೋಡಿ ಹೆಂಗಿದೆ ಅಂದರೆ, ಒಂದು ಕಡೆಗೆ ರೈಟ್ ಪಾರ್ಕಿಂಗ್ ಅವನಿಗೆ ಒಳ್ಳೇದು ಮಾಡೋದಕ್ಕೆ. ಆಮೇಲೆ ಇವತ್ತು ಆ ಮಾರ್ಕೆಟ್ ಕೆಳಗಡೆ ಇವತ್ತು ರೈಟ್ ಪಾರ್ಕಿಂಗ್ ಅನ್ನು ತಗೊಂಡಿದ್ದಾರೆ. ಮಾರ್ಕೆಟ್ ಏನು ನಮ್ಮ KR ಮಾರ್ಕೆಟ್ ಕೆಳಗಡೆ ಟೆಂಡರೇ ಆಗಿಲ್ಲ ರೀ, ಟೆಂಡರೇ ಆಗಿಲ್ಲ, ಡೈರೆಕ್ಟಾಗಿ ಕೊಟ್ಟವ್ರೆ. ಇದನ್ನು ಕೂಡ ಅಷ್ಟೇ, ಟೆಂಡರ್ ಮಾಡಿಲ್ಲ. 7 ಸಲ ಟೆಂಡರ್ ಕರೀತಾರೆ. ಯಾಕೆ ಕರೀತಾರೆ? ನಂದೊಂದು TRS ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ, ನಮ್ದು 100 ಕೋಟಿ ಟ್ರಾನ್ಸಾಕ್ಷನ್ನು. ಈಗ ಎಲಿಜಿಬಲ್ ನಮ್ದು ಏನಾದ್ರು ಹಾಕಿದ್ದೀವಿ ಎಲ್ಲಿ ಅಂದರೆ, ನಮ್ಮ ಎಲಿಜಿಬಲ್ ಬರಲ್ಲ, ನಮ್ಮ ಕಂಪ್ನಿ ಬರದೇ ಇದ್ದಂಗೆ ಮಾಡ್ತಾರೆ ಇವರು. ನಮ್ಮ ಹತ್ರ ಏನು ಪೇಪರ್ಸ್ ಇಲ್ಲ ನೋಡ್ತಾರೆ, ಆ ಪೇಪರ್ ಇಲ್ಲದೇ ಇರೋದನ್ನು ಅಲ್ಲಿ ಸೃಷ್ಟಿ ಮಾಡಿ ಹಾಕ್ಬಿಟ್ಟು ಇವತ್ತು ಬೆಳಗ್ಗೆ ಪೇಪರಲ್ಲಿ ಕೊಡ್ತಾರೆ, ಸಂಜೆ ಒಳಗಡೆ EMD ಕಟ್ಟಬೇಕು. 2 ದಿನದಲ್ಲಿ ಟೆಂಡರ್ ಕರೀತಾರೆ. ಯಾವ ರೂಲ್ಸ್ ಇದೆ ಇದು? ಇವತ್ತು ನೋಡಿ, ಮೇಕ್ ಇನ್ ಇಂಡಿಯಾ ಮಾಡಿ ಅಂತ ಹೇಳ್ತಾರೆ ನಮ್ಮ ಮೋದಿ ಸಾಹೇಬರು. ಮೇಕ್ ಇನ್ ಇಂಡಿಯಾ ಮಾಡಿ ಅಂತ ಹೋಗಪ್ಪ, ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಟೆಂಡರ್ ಕೇಳಕ್ಕೆ ಹೋದರೆ ಎಲ್ಲಿಂದ ಆಗಿದ್ರಿ? ಅನುಭವದ ಕೊಡಿ ಅಂತಾರೆ. ಸರ್ಕಾರದ ಏನಾದ್ರು ನೀವು ಮಾಡಿರೋದು ಅನುಭವದೊಂದು ಕೊಡಿ ಅಂತಾರೆ. ಈಗ ಮೇಕ್ ಇನ್ ಇಂಡಿಯಾ ಮತ್ತು ನೀನು ಯಾಕೆ ಹೇಳ್ತೀಯಪ್ಪ? ನಿಮ್ಗೆ ಹೇಗೆ ಬೇಕಾಗಿದೆ? ಈಗೆಲ್ಲ ಅನುಭವನೇ ಆದರೆ ಹೊಸೊಬ್ಬರು ಸೃಷ್ಟಿಯಾಗದೆ ಅವಾಗ, ಹೊಸ ಬಿಸ್ನೆಸ್ಗಳು ಬೆಳೆಯೋದು ಅವಾಗ. ಇದನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಈ ಒಂದು ಬಜೆಟ್ನ ಕನಸು ಕಳ್ಕೊಂಡು ನಾವು ಕುತ್ಕೊಳ್ಳೋಕ್ಕಾಗಲ್ಲ. ಇನ್ಮೇಲೆ ಏನು ಅದೇ ಹೇಳ್ದಂಗೆ ಇದು ನೋಡಿ, ಅದು ಸಂವಿಧಾನದಲ್ಲಿದೆ. ಆಮೇಲೆ ಅದು ಯಾವುದೇ ಒಂದು ಕಾಂಟ್ರಾಕ್ಟ್ ಒಂದು ಗುತ್ತಿಗೆದಾರನು ಒಂದು ಕಾಮಗಾರಿ ಮಾಡಬೇಕಾದಾಗ ಅಂದಾಜು ಇದರ ಮೊತ್ತ ಎಷ್ಟು, ಇದನ್ನು ಯಾವ ಕ್ವಾಲಿಟಿಯಲ್ಲಿ ಮಾಡ್ತಾ ಇದ್ದೀನಿ, ಇದನ್ನು ಯಾರು ಕಾಂಟ್ರಾಕ್ಟ್ದಾರರು, ಇದನ್ನು ಮಾಡಿಸ್ತಾ ಇರೋಂಥ ಅಲ್ಲಿ ಸೂಪರ್ವೈಸರ್ ಯಾರು ಅನ್ನೋದನ್ನು ಬೋರ್ಡಲ್ಲಿ ಹಾಕಬೇಕು. ಇವತ್ತು ಅವಧಿ ಎಷ್ಟು, ಯಾವ ಅವಧಿ ಪ್ರಾರಂಭ ಆಗುತ್ತೆ, ಯಾವ ಅವಧಿ ಮುಗಿಯುತ್ತೆ ಅಂತ ಇವತ್ತು ಎಲ್ಲೂ ಇಲ್ಲ. ಇವತ್ತು ನೋಡಿ, ನಾವು ಹೇಳ್ತೇವೆ ಇದು ಫುಟ್ಪಾತ್ಗಳನ್ನು ಎಲ್ಲ ಕಡೆ ತೆರವು ಮಾಡಿಬಿಡ್ತೇವೆ, ಗಾಡಿಗಳು ಬೀಗ ಹಾಕ್ತೇವೆ ಅಂತ ಹೇಳ್ತಾರೆ ನಮ್ಮ DK ಶಿವಕುಮಾರ್ ಸಾಹೇಬರು. ಅಲ್ಲ ಸ್ವಾಮಿ, ಒಂದು ಪ್ರತಿಷ್ಠಿತ ಏರಿಯಾ ಮಲ್ಲೇಶ್ವರಮ್ 8 ಕ್ರಾಸು ಆಯ್ತಲ್ಲ, ತುಂಬ ಬಿಸ್ನೆಸ್ಗಳು ಕೋಟ್ಯಾಂತರ ರೂಪಾಯಿ ಬಾಡಿಗೆಗಳು ಕೊಟ್ಟು ಅಡ್ವಾನ್ಸ್ಗಳು ಕೊಟ್ಟುಕೊಂಡು ಅವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ. ಇಡೀ ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಯಾರು ಕನ್ನಡದವರಲ್ಲ ರೀ, ಎಲ್ಲ ತಮಿಳವರೇ, ಎಲ್ಲರೂ ನಮ್ಮ ಇವರೇ ಒತ್ತುವರಿ ಮಾಡ್ಕೊಂಡವ್ರೆ. ಅಲ್ಲೀಗ ನೀವು ಯಾರನ್ನಾರು ಕೇಳಿ, ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದರೆ ದಿನ ಇಷ್ಟು ಅಂತ ಲಕ್ಷಾಂತರ ರೂಪಾಯಿ ಹೋಗ್ತಾ ಇದ್ದಾರೆ ಲಂಚ. ಅಲ್ಲಿಗೆ ದಿನ ಕಲೆಕ್ಷನ್ನು ಪಬ್ಲಿಕಲ್ಲಿ ಕಲೆಕ್ಷನ್ ಮಾಡ್ತಾರೆ. ಚೇತಾದವ್ರು ಬಂದು ಇದ್ರ ಏನು ಅವ್ರು ಹೊಯ್ಸಳದವ್ರು ಬಂದು ಎಲ್ಲ ಬಂದು ಕಣ್ಣಿಗೆ ಕಾಣಿಸ್ತಾ ಇದೆ. ಅಲ್ಲಿ ನೀವು ಯಾರು MLAಗಳಿರ್ಬೋದು, ಅಲ್ಲಿಯ ಮಹಾನಗರಪ್ಪ ಯಾರು ಕೂಮಿಟ್ಟಿದ ಪ್ರಶ್ನೆ ಇಲ್ಲ. ಇನ್ನು ಎಲ್ಲಿಂದ ನೀವು ಫುಟ್ಪಾತ್ನ ಅಭಿವೃದ್ಧಿ ಮಾಡಿ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀರಾ? ಕಣ್ಣೆದುರಿಗೆ ಕಾಣೋದು ಸರಿ ಮಾಡ್ತಾ ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ? ಎಸ್ ಇನ್ನು ಕಶ್ಯಪ್ ಸರ್, ಈಗ ಈ GBA ಬಜೆಟ್ಗೆ ರಿಸೋರ್ಸಸ್ ಏನೇನು ಅಂತಂದ್ರೆ ಎಲ್ಲಿಂದ ಬರುತ್ತೆ ಮೇಡಮ್? ಈಗ ಅಂದಾಜು ವೆಚ್ಚ ಏನು ಮಾಡಿದೆ ಅಂದರೆ 21,000 crores. ಸರ್ಕಾರ ಇಟ್ಟಿರೋದು ಬರೀ ಒಂದು 7,000 ಕೋಟಿ.
ಇವರು ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಬೆಂಗಳೂರು ಬ್ರ್ಯಾಂಡ್. ಹೌದು ಬ್ರ್ಯಾಂಡಿ ಬ್ರ್ಯಾಂಡ್ ಬೆಂಗಳೂರು. ಬ್ರ್ಯಾಂಡಿ BBMP-ಗೆ 19,300 ಕೋಟಿ ಇತ್ತು, 500 ಕೋಟಿ ಕಳೆದ ವರ್ಷ. ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ 5 ವಾರ್ಡು, 369 ವಾರ್ಡ್ಗಳಿಗೆ 5 ಪಂಚ BBMP-ಯ ಇದಕ್ಕೆ ಬಜೆಟ್ ಏನು ಇಟ್ಕೊಂಡಿದ್ದಾರೆ, ವೆರಿ ಸ್ಮಾಲ್ ಬಜೆಟ್. ಒಂದೊಂದು ವಾರ್ಡ್ಗೂ ನಿಮಗೆ 4,200, 4,200 ಕೋಟಿ, 4,200 ಕೋಟಿ. 112 ವಾರ್ಡ್ ಇರೋದು ಒಂದು ಈಸ್ಟ್ ವೆಸ್ಟ್ ಡಿವಿಷನ್ 112 ವಾರ್ಡ್ ಇದೆ. ಮಿಕ್ಕಿದ್ದೆಲ್ಲ ಡಿವೈಡ್ ಆಗುತ್ತೆ. 369 ಡಿವೈಡ್ ಬೈ. ಅದ್ರ ಪ್ರಶ್ನೆ ನಮ್ಮ ಸಂಸಾರ ಎತ್ತಿದ್ರಲ್ಲ, ಕನ್ನಡದ ಒಂದು ಅಭಿವೃದ್ಧಿ, ಕನ್ನಡದ ಮಂತ್ರ, ಅದು ಯಾವುದಕ್ಕೂ ಬಜೆಟೇ ಇಲ್ಲ. ವಿಪರ್ಯಾಸ. ಏನು ಗೊತ್ತಾ ಅಲ್ಲಿರೋದು ಬಜೆಟು? ಮೋರಿ ಕ್ಲೀನ್ ಮಾಡಬೇಕು, ಆಮೇಲೆ ಫುಟ್ಪಾತ್ ಕಲ್ಲು ಹಾಕಬೇಕು, ಅಲ್ಲಿಂದ ಕಿತ್ಕೊಂಡ್ಬಂದು ಇಲ್ಲಿಗೆ ಹಾಕೋದು. ಇಷ್ಟೇ. ನಮ್ಗೆ ಇವ್ರು ಹೇಳಿದ್ರಲ್ಲ, ಯಾರು ನೀವೇ ಹೇಳಿದ್ರಲ್ಲ, ಆ ಕಲ್ಲಿ ತಂದು ಹಾಕುವಂತ. ಮೇಡಮ್ ಇಷ್ಟೇ ಮೇಡಮ್, ಇದಿರಲಿ ಬಜೆಟ್ಟು. ನಾವು ಕೇಳೋದೇನದು ಬೆಂಗಳೂರು ಜನತೆಗೆ, ನಿಮಗೆ ನಿಜವಾಗ್ಲೂ ಬೆಂಗಳೂರು ಜನತೆಗೆ ಒಂದು ಹಕ್ಕು ಬೇಕು, ಒಂದು ಏನು ಬರೀ ಪರಿವರ್ತನೆ ಪರ್ವ ಬೇಕು ಅಂತ ಹೇಳಿದ್ರೆ ಕ್ವಶನ್ ಮಾಡೋಕ್ಕೆ ಅಕೌಂಟಬಿಲಿಟಿ, ಲೆಕ್ಕ ಕೇಳಿ. ಪೀಪಲ್ ಶುಡ್ ಆಸ್ಕ್ ಅಕೌಂಟಬಿಲಿಟಿ, ಲೆಕ್ಕ ಕೇಳಿ. ಈಗ ಯಾವುದೋ ಒಂದು ಕ್ಷೇತ್ರದಿಂದ ನೋಡಿ, MLA-ಗೆ ಏನಾಗೋದು ಗೊತ್ತಾ ಹೇಳ, ಒಂದು MLA-ಗೆ ಕೇಂದ್ರ ಸರ್ಕಾರದಿಂದ MP ಕೋಟಾ ಅಂತ ಒಂದು ಅಮೌಂಟ್ ಬರುತ್ತೆ. ಅವ್ರು ಡಿಮ್ಯಾಂಡ್ ಮಾಡ್ತಾರೆ ಎಷ್ಟು ಗೊತ್ತಾ, MP-ಗಳು ಪ್ರತಿ ವರ್ಷ 5 ಕೋಟಿ ಕೇಳ್ತಿದ್ದಾರೆ. ವಾರ್ಡ್ ವೈಸ್ ಕೇಳ್ತಾರೆ ಎಷ್ಟು, 20 ರಿಂದ 30 ಲಕ್ಷ ವಾರ್ಡ್ ವೈಸ್. ಏನು ಕಡ್ದು ಕಟ್ಟಾಗ್ತದೆ 20 ಲಕ್ಷ 30 ಲಕ್ಷ ತೊಗೊಂಡು ವಾರ್ಡಲ್ಲಿ? ಒನ್ ಸೆಕೆಂಡ್, ಇಲ್ಲಿ ಪ್ರಶ್ನೆ ಬರುತ್ತೆ, ನಮಗೆ ಬರತಕ್ಕಂಥ ಹಣದ ಮೂಲ ಆದಾಯಗಳು ಇಲ್ಲಿಂದ ಬರ್ತಾವಂತ ಮೊದಲು ನಮಗೆ ಪಿಕ್ಚರ್ ಇದೆಯಾ? ಬೆಂಗಳೂರು ಜನತೆ ಗೊತ್ತಾಗಿದೆ? ಏನು ಗೊತ್ತಿದೆ ಸರ್? ನಮ್ಗೆ ಅಮೌಂಟ್ ಎಲ್ಲಿಂದ ಬರುತ್ತೆ? ಇಲ್ಲ. ಸರ್ಕಾರ ತೋರಿಸ್ತಾ ಇದೆಯಾ, ನೋಡಪ್ಪ ನಮ್ಗೆ ಇಷ್ಟು ಬಜೆಟ್ ಬಂತು, ಇಷ್ಟು ಅಮೌಂಟ್ ಬಂದಿದೆ ನಮಗೆ, ಇಷ್ಟು ಬಜೆಟು, ಕೇಂದ್ರದ ಬಜೆಟು, ಬೇರೆ ಬೇರೆ ಬಜೆಟ್ಗಳಿವೆ. ಅದು ಕೇಂದ್ರ ಸರ್ಕಾರದಿಂದ ಕೂಡ ಬೇರೆ ಬೇರೆ ಬಜೆಟ್ಗಳು ದುಡ್ಡು ಬರ್ತವೆ ನಮಗೇನು ಅಂತಂದರೆ, ನಮಗೆ ಏನು ನಡೆಯುತ್ತೆ ಅಭಿವೃದ್ಧಿ ಅಂತ ಬರುತ್ತೆ. ಈ ಉದಾಹರಣೆ, ಈಗ ಬರೀ ಅಭಿವೃದ್ಧಿ ಅಂದರೆ ಪಾರ್ಕ್ ಮಾಡೋದೇ ಅಲ್ಲ, ಪಾರ್ಕ್ ಮಾಡೋದು, ರೋಡ್ ಮಾಡೋದು, ಮೋರಿ ಮಾಡೋದೇ ಅಲ್ಲ ಅಭಿವೃದ್ಧಿ. ಈಗ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು, ಈಗ ಏನು ಕನ್ನಡದ ಇವರು ಏನಂತಂದರೆ, ಉದಾಹರಣೆ ಒಬ್ಬ ಯಾವ ರೂಪಾಯಿ ಕಾಂಟ್ರಾಕ್ಟ್ ತೊಗೊಂಡ, ಪಾರ್ಕಿಂಗ್ ಕಾಂಟ್ರಾಕ್ಟ್ ತೊಗೊಂಡ, ಅಲ್ಲಿ ಡಿಸ್ಪ್ಲೇ ಬೋರ್ಡಲ್ಲಿ ಆಗಬೇಕಲ್ಲಿ ಏನಂತ, ಈ ಸ್ಥಳದ ವೆಹಿಕಲ್ ನಿಯಂತ್ರಣ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಡ್ಯಾಶ್ ಇಷ್ಟು ಹೋಗಿದೆ, ಇಷ್ಟು ಟೆಂಡರ್ ಹೋಗಿದೆ, ಇಷ್ಟು ಚಾರ್ಜಸ್ ಅಂಥೇಳಿ. 200 ರೂಪಾಯಿ ಇನ್ನೊಂದು ಯಾವುದೋ ಮಾಡಿದ್ದಾರೆ ಇವತ್ತು, ಏನೋ ಪೇ ಅಂತ ಏನೋ ಮಾಡಿದ್ದಾರೆ ಇವತ್ತು. ಪೇ ಅದೇನೋ ಒಂದು ಸ್ಕೀಮ್ ಬಂದಿದೆ, ಇವತ್ತು ಪೇಪರ್ ಬಂದಿದೆ. 300 ರೂಪಾಯಿ ಪರ್ ಗಂಟೆ, 1 ಗಂಟೆ 300 ರೂಪಾಯಿ ಏನೋ ಒಂದು ಸ್ಕೀಮ್ ಹಾಕಿದ್ದಾರೆ ಪರ್ ಅವರ್. BBMP-ನಲ್ಲಿ ಪಾಪ ಯಾರು ನಿಮ್ಮ ಚಾನಲ್ ಬರೋತಕ್ಕಂಥವ್ರು ಯಾರು ಕನ್ನಡದ ಒಂದು ಕಟ್ಟಾಳುಗಳು 1 ಗಂಟೆಗೆ 600 ರೂಪಾಯಿ ಚಾರ್ಜ್ ಮಾಡಿದಾರಂತೆ. BBMP JC ರೋಡಲ್ಲಿ ಮೇಲಿಂದ ಕೇಳ್ಬಾರ್ದು, ಅಲ್ಲಿಂದ ನಾವು ಲೇ ಮಾಡಿಬಿಟ್ಟಿದ್ರು ಅವರು. ಮೇಡಮ್, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಕೊರತೆ ಇದೆ. ನಮ್ಮ ಜನಗಳ ನ್ಯೂನತೆನೋ, ಜನಗಳದೊಂದು ಅವೇರ್ನೆಸ್, ಅರಿವಿನ ಕೊರತೆನಾ, ಅಥವಾ ನಮ್ಮ ಜನಗಳು ಗ್ರಾಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಪರ್ಮನೆಂಟ್ MLA ಆಗ್ತೀನಿ, ನನ್ನ ವಿರುದ್ಧ ಯಾರು ಬಾಲ ಬಿಚ್ಚಂಗಿಲ್ಲ, ಬಾಲ ಬಿಚ್ಚಿದ್ರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಇಲಾಖೆಗಳಿವೆ, ಅದು ಮಟ್ಟಗೋಲು ಹಾಕಿಸ್ತೀನಿ. ಸೊ ಎಷ್ಟೋ ಜನ ಕಾರ್ಯಕರ್ತರು ಮೇಡಮ್ ಇಲ್ಲ, ಇವತ್ತು ವಾಯ್ಸ್ ರೇಜ್ ಮಾಡೋ ಕಾರ್ಯಕರ್ತರು ಇಲ್ಲ. JDS ಅಲ್ಲೂ ಇಲ್ಲ, ಕಾಂಗ್ರೆಸ್ ಅಲ್ಲೂ ಇಲ್ಲ, BJP-ಲೂ ಇಲ್ಲ. ಹಾಗಾದ್ರೆ ಅವರೆಲ್ಲ ಧ್ವನಿನ ಅಡಗಿಸ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ನೋಡಿ, 9 ವರ್ಷ, 7 ವರ್ಷ, 6 ವರ್ಷ, 4 ವರ್ಷ ಇದು ಹಾಗಾದ್ರೆ ಬೆಂಗಳೂರು ಹೆಂಗಿರ್ಬೇಕಾಯ್ತು ಮೇಡಮ್? ಇಷ್ಟು ವರ್ಷ ಶುರು ಮಾಡಿದಾಗ ಬೆಂಗಳೂರು ಹೆಂಗಿರ್ಬೇಕಾಯ್ತು ಮೇಡಮ್? ನಾನು ಇದು ಶುರು ಮಾಡಕ್ಕೆ ಮುಂಚೆ ಬಂದಿದ್ದೆ, ನಾನು ಈ ಚಾನಲ್ ಶುರು ಮಾಡಕ್ಕೆ ಮುಂಚೆ ಒಂದು ಬೇರೆ ಯಾವುದೋ ಚಾನಲ್ ಇತ್ತು, ಇಲ್ಲಿ ಸಣ್ಣ ಸ್ಟುಡಿಯೋ ಇತ್ತು, ಇನ್ನು ಚಿಕ್ಕ ಮಟ್ಟದಲ್ಲಿ ಇತ್ತು, ಸಣ್ಣ ಮಟ್ಟ, ಒಂದು 4 ಟೇಬಲ್ಗಳಿತ್ತಲ್ಲಿ. ನಾನು ಸುಮಾರು ಮಾತಾಡ್ತಾ ಕಾಪಾಡಿ ಈಸ್ಬೇಕು. ಅದಾದಮೇಲೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಇವತ್ತು ನಿಮ್ಮ ಸ್ಟುಡಿಯೋ ಇವತ್ತು ಮಾಡೆಲ್ ಆಗಿದೆ. ಬೇರೆ ಬೇರೆ ಚಾನಲ್ ಕಂಪೇರ್ ಮಾಡಿದಾಗ GTV ಕನ್ನಡ ಇಟ್ಸ್ ಎ ಮಾಡೆಲ್. ನಿಮ್ಮ ಲೈವ್ ಇವೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಅಂದರೆ ಈ ಕಷ್ಟಪಟ್ಟು ಬೆಳೆಸಿದ್ದೀರ ನೀವು, ಪ್ರತಿಯೊಬ್ಬರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಒಂದು ಕಾಂಟ್ರಿಬ್ಯೂಷನ್. ನಾನು ಕೇಳಿದಂಗೆ 5, 9 ವರ್ಷ, 10 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ ಇದ್ದಕ್ಕಂಥ ಘಟಾನುಘಟಿಗಳು ಇದ್ದವರು ಕೂಡ ಬೆಂಗಳೂರು ಯಾಕೆ ಇನ್ನೂ ಅಲ್ಲೇ ಬಿದ್ದಿದೆ, ಮುಂದೆ ಯಾಕೆ ಹೋಗಿಲ್ಲ? ಏನಿಲ್ಲ, ಇವತ್ತೇನೋ ಇವರು ಮಾತಾಡ್ತಾ ಹೇಳಿದ್ರಲ್ಲ, ಯಾವುದಕ್ಕೆ ಫಂಡ್ ಎಲ್ಲಿಂದ ಬರುತ್ತೆ, ಯಾವುದಕ್ಕೆ ಬಳಸಬೇಕು ಅನ್ನೋಂಥದ್ದು. ಈ ಪಾರ್ಕ್ಗಳಿಗೆ ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ, ಈ ರಸ್ತೆಯನ್ನು ತೆಗಿತಾ ಇದ್ದಾರೆ. ಆ ತೆಗೆದಿರೋಂಥ ಮೋರಿಯ ಮಣ್ಣು ತಗೊಂಡು ಹಾಕಿದ್ರೆ ನಂದಿ ಬೆಟ್ಟದಷ್ಟು ಬೆಳಿಬೇಕಾಗಿತ್ತು, ಅಷ್ಟು ಟನ್ ತೆಗೆದಿದ್ದಾರೆ. ಆದರೂ ತೆಗಿತಾ ಇದ್ದಾರೆ, ಆದರೆ ಆ ಗುಡ್ಡ ಎಲ್ಲೂ ಕಾಣ್ತಾ ಇಲ್ಲ. ಈ ರೀತಿ ಬಿಲ್ಲಿಗೋಸ್ಕರ ಇವರ ಬಜೆಟ್ ಆಗ್ತಾ ಇದೆ. ಅದನ್ನು ಬಿಡಿ,
ಪ್ರಾಮಾಣಿಕವಾದಂತಹ ಜನ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿ. ಅಕಸ್ಮಾತ್ ನೀವು ಮಾಡದಿರ ಇದ್ರೆ ಜನ ಅವರ ಶಾಪ ನಿಮ್ಮನ್ನ ಸರ್ವನಾಶ ಮಾಡದೆ ಇರೋದಿಲ್ಲ. ಇವತ್ತು ಏನೋ ನಡೀಬಹುದು, ನಡೀತಾ ಇದೆ, ಮುಂದೆ ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ಮಟ್ಟ ಹಾಕ್ತಾರೆ, ಪಾಠ ಕಲಿಸ್ತಾರೆ. ಭಗವಂತನ ಒಂದು ಕಣ್ಣಿದೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆದ್ರಿಂದ ಜನಪರವಾದಂತಹ ಬಜೆಟ್ ಅನ್ನ ಮಂಡಿಸಿ ಅನ್ನೋಂಥದ್ದು ನನ್ನ ಕಳಕಳಿಯ ವಿನಂತಿ, ಎಚ್ಚರಿಕೆಯನ್ನ ಇದು ಮಾಡಿ. ಕೊನೆಯದಾಗಿ ರಾಘವೇಂದ್ರ ಸರ್ ನೀವೇನು ಹೇಳ್ತೀರಾ? ಈಗ ನಾವೇನು ಅಂದರೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ಕೇಳ್ಕೊತೇವೆ, ನೀವು ಅಭಿವೃದ್ಧಿ ಮಾಡಬೇಕು ಅಂದರೆ ಬೆಂಗಳೂರು ಲುಲ್ಲು ಮಾಲು, ನಿಮ್ಮದೇ ಒಂದು ಲುಲ್ಲು ಮಾಲ್ ಇದೆಯಲ್ಲ, ಅದ್ರ ಮುಂಭಾಗದ ರಸ್ತೆಗಳಿರ್ಬೋದು, ಆ ರೀತಿಯ ಒಂದು ಅಭಿವೃದ್ಧಿ ನೀವು ಮಾಡಿ. ಆವಾಗ ನೀವು ಬೆಂಗಳೂರಿಗೆ ಅಭಿವೃದ್ಧಿ ಸಚಿವರಾಗಿದ್ದಕ್ಕೆ ಸಾರ್ಥಕ ಆಯಿತು ಅಂತೇಳಿ ಅಣ್ಣಮ್ಮಗೊಂದು 101 ತೆಂಗಿನಕಾಯಿ ಹೊಡಿತೇವೆ. ಈ ಬಜೆಟ್ಟು ಜನಪರವಾಗಿರಲಿ, ಬೆಂಗಳೂರಿಗೆ ಇನ್ನೂ ಹೆಚ್ಚಿನ ಜನ ಬರಲಿ, ಉದ್ಯಮಿಗಳು ಬರಲಿ, ನಮ್ಮ ಯುವಕರಿಗೆ ಕೆಲಸ ಸಿಗುವಂಥ ಬಜೆಟ್ ಆಗಲಿ. ಈ ಗುಂಡಿಗಳನ್ನು ಮುಕ್ತ ಕೊಡಿ ಅಂತ ನಾವು ಹೇಳ್ತೇವೆ. ಕಸದ ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊತಾ ಇದ್ದೇವೆ. ಕೊನೆಯದಾಗಿ ಕಶ್ಯಪ್ ಸರ್. ಮೇಡಮ್ ಏನು ಗೊತ್ತು ಮೇಡಮ್, ಕೆಂಗಲ್ ಹನುಮಂತನವರು ಒಂದು ಅದ್ಭುತವಾದಕ್ಕಂಥ ಒಂದು ಇದು ಕಟ್ಟಿದ್ರು, ಅದ್ಭುತ. ಇವತ್ತು ಇಡೀ ವಿಶ್ವದಲ್ಲೇ ಕೂಡ ವಿಧಾನಸೌಧ, ಕರ್ನಾಟಕ ವಿಧಾನಸೌಧ ಅಂತಂದರೆ ಒಂದು ಒಳ್ಳೆಯ ಸ್ಮಾರಕ, ಅದು ಇಟ್ಸ್ ವಂಡರ್ಫುಲ್. ಈ ಥರ ಇವ್ರಿಗೆ ಏನು ರೋಗ, ಆ ಥರ ಒಂದು ಬೆಂಚ್ ಮಾರ್ಕ್ ಮಾಡ್ಬಿಟ್ಟು ಹೋಗೋದಕ್ಕೆ ಸತ್ತು. ರಾಜಕೀಯ ಪರಬಲ್ ಶಾಶ್ವತ ಅಲ್ಲ. ಇವತ್ತು ಇರ್ತಾರೆ, ಇವತ್ತು ಏನಿದ್ದಾರೆ ಪದವಿ, ನಾಳೆ ಪದವಿ ಔಟು, ಶಾಶ್ವತ ಇರೋದೇ ಇಲ್ಲ. ಇವತ್ತು ಸೈಕಲ್ ಏನು ಮಾಡ್ತೀವಿ ಇವತ್ತು ಜನ ಅನ್ಕೋಬೇಕು, ಏನೋ ಮಾಡಿದ್ರಪ್ಪ ಬೆಂಗಳೂರು ಬ್ರ್ಯಾಂಡು ನನ್ನ ಕನಸಿನ ಕೂಸು, ನಾನು ಬೆಂಗಳೂರು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀನಿ ಅಂತ ಹೇಳಿ ಅವ್ರು ಬೈ ಚಾನ್ಸ್ ಅವ್ರು ಹೋದಾಗ 4 ಜನ ಅವ್ರಿಗೆ ಎತ್ತೋ ಬದಲು ಒಂದು 50 ಜನ ಎತ್ತೋ ಥರ ಇರಬೇಕು ಅವ್ರು. ಇಲ್ಲಿದ್ರೆ ಏನಾಗತ್ತೆ ಗೊತ್ತಾ ಮೇಡಮ್, ಏನಾಗತ್ತೆ ಅಂತಂದ್ರೆ ಹೇಳ, ಎಲ್ಲರೂ ಗಲೀಜೆ, ಅಂತ ಆಗ್ಬಿಡುತ್ತೆ. ನೇಪಾಳ ತರ ಇವ್ರನ್ನ ಹೊಡೆದ್ಬಿಟ್ಟು ಇವ್ರ ಮನೆಯಿಂದ ಓಡಿಸ್ತಾರೆ. ಒಂದು ವಾಕ್ಯ ಹೇಳಬೇಕಂದ್ರೆ ನಮ್ಮೆಲ್ಲಾ ಮಂತ್ರಿಗಳದು ವರ್ಷದಿಂದ ವರ್ಷಕ್ಕೆ 100 ಕೋಟಿಗಳು 1000 ಕೋಟಿಗಳು ಹೋಗ್ತಾ ಇದೆ. ಆದ್ರೆ ಸರ್ಕಾರದ BBMP ಬಜೆಟ್ ಸಾಲದಿಂದ ಸಾಲಕ್ಕೆ ಕೆಳಕ್ಕೆ ಏರ್ತಾ ಇದೆ. ಇದನ್ನ ಆಗೋದು ಬೇಡ ಅಂತೇಳಿ ಮತ್ತೊಮ್ಮೆ ಕೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಭಾಗಿಯಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಬೆಂಗಳೂರಲ್ಲಿ ಆಲ್ರೆಡಿ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಅಥವಾ ನಗರ ಪ್ರವಾಹದ ಸಮಸ್ಯೆ, ರಸ್ತೆ ಗುಂಡಿಗಳ ಸಮಸ್ಯೆ, ಹೀಗೆ ಸಾಕಷ್ಟು ಸಮಸ್ಯೆ ಆಲ್ರೆಡಿ ಇದೆ. ನಾಳೆ ಮತ್ತು ನಾಡಿದ್ದು ನಡೆಯೋ GBA ಬಜೆಟ್ನಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ, ಕಾದು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.